ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಶತ್ರುಗಳಿಗೆ ಮೊದಲಾದ ಮಗ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಮೊದಲಾದ ಮಗ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಕ್ಷೇಮವೇ ದಶರಥ ಪಿತಗೆ ಪರಿಣಾಮವೇ ಶತ್ರುಗಳಿಗೆ ಮೊದಲಾದ ಮಗ ಪ್ರಜೆಗಳಿಗೆ ಕುಶಲವೇ ಸೀಮೆಯೊಳಗೆ ಕ್ಷೇಮವೇ ಬಾದಿಯ ಚಂದ್ರ ಶೀಘ್ರವಾಗಿ ಅಯೋಧ್ಯೆಗೆ ಭರತಕುಮಾರವನ್ನು ಕರೆಸಿಕೊಳ್ಳಿ. ರಾಜಭರಣದ ವ್ಯವಸ್ಥೆಯನ್ನು ಮಾತ್ರವಲ್ಲ, ದುಃಖ ಅಶ್ರುವನ್ನು ತುಂಬಿಕೊಂಡಿರುವಂತಹ ದಶರಥ ಭೂಪತಿಯನ್ನು ಯೋಗ್ಯವಾಗಿ ಅವ ನಡೆಸಿಕೊಳ್ಳಲಿ. ಮಾತೆಯಂದಿರು ಮೂವರನ್ನೂ ಕೂಡ ಒಬ್ಬ ವರ್ಣದಿಂದ ಕಾಯ್ದುಕೊಳ್ಳಲಿ ಎನ್ನುವ ಹಾಗೆ ಬರುವ ಕಾಲಕ್ಕೆ ನಾನು ಹೇಳಿ ಬಂದವ. ಬಂದ ಅಂದಿನಿಂದ ನೀನವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುತ್ತಿರಬೇಕು ಅಂತ ನಾನು ಭಾವಿಸ್ತೇನೆ. ಹೇಗೆ ನೀನಿಲ್ಲಿಗೆ ಹೊರಟು ಬರುವ ಕಾಲಕ್ಕೆ ನಮ್ಮಯ್ಯ ದಶರಥ ಚಕ್ರವರ್ತಿಯು ಸುಕ್ಷೇಮಿಯಾಗಿದ್ದಾನೆ. ಪಾಪ ನಾನು ಹೊರಡುವ ಕಾಲಕ್ಕೆ ಬಹಳಷ್ಟು ನೊಂದಿಕೊಂಡವರು, ಕಣ್ಜಲವನ್ನು ಸುರಿಸುತ್ತಿದ್ದವರು. ಆದರೆ ವಾಗ್ಬಂದಿಯಾದಂತಹ ನಾನು ಹೊರಡಬೇಕಾದಂತಹ ಸ್ಥಿತಿ ಇದ್ದು ಸಮಾಧಾನಿಸಬೇಕಾದರೆ ನಿನಗೆ ಮಾತ್ರ ಸಾಧ್ಯ. ಸುಕ್ಷೇಮವೇ ಪ್ರಜೆಗಳಿಗೆ, ಶತ್ರುಘ್ನನು ಕ್ಷೇಮಿಯಾಗಿದ್ದಾನೆ. ಇಂದು ನಮ್ಮ ಪ್ರಜೆಗಳು ಸಾಮಾನ್ಯ ಅರಸರ ಪ್ರಜೆಗಳಂತಲ್ಲ. ನಮ್ಮ ಪ್ರಜೆಗಳು ಸ್ವಯಂ ತಮ್ಮ ಬದುಕನ್ನು ತಾವು ಕಟ್ಟಿಕೊಂಡು ಅದನ್ನು ಯೋಗ್ಯವಾದಂತಹ ವಿಧಿಯ ಮೂಲಕವಾಗಿ ಕೊಂಡೊಯ್ಯಬಲ್ಲವರು. ಆದ್ದರಿಂದಲೇ ಅಯೋಧ್ಯೆಯರು ಮಹಾಪ್ರಜೆಗಳು. ಅವರೆಲ್ಲ ಈ ಕಾಲಕ್ಕೆ ಕುಶಲಿಗರಾಗಿದ್ದಾರೆ ಎನ್ನುವುದನ್ನು ತಿಳಿಯಬೇಕು. ಅನ್ನುವಾಗಲೇ ನಾನು ನಿನ್ನ ಬೆಂಗೆಡೆಯನ್ನು ನೋಡಿದ್ದು. ಒಬ್ಬನೇ ಬಂದದ್ದಲ್ಲ, ನೀನೊಬ್ಬನೇ ಬಂದದ್ದು ಅಂತ ನೋಡಿದರೆ ಮೆಲ್ಲ ಮೆಲ್ಲನೆ ತಲೆಯನ್ನು ಬಾಗಿಸುತ್ತಾ ಅಡಿಯನ್ನು ನಿಲ್ಲಿಸ್ತಾ ಇವರೆಲ್ಲ ಬರುತ್ತಿದ್ದಾರೆ. ಒಂದು ಕಡೆಯಿಂದ ಮುನಿಪ ಜಾಬಾಲಿ, ಮತ್ತೊಂದು ಕಡೆಯಿಂದ ಗುರು ವಸಿಷ್ಠರು, ಜತೆಯಲ್ಲಿ 3 ಮಂದು ಮಾತೆಯಂದಿರು. ನೀನು ಜನನಿಯರ ಸಹಿತವಾಗಿ ಇಂದು ಇಲ್ಲಿಯ ತನಕ ಬಂದೇ ಇಲ್ಲ. ಯಾಕೆ ನಿನ್ನ ಮುಖ ಈ ರೀತಿ ಮ್ಲಾನವಾಯಿತು? ಯಾಕೆ ನಿನ್ನ ಕಡೆಗಣ್ಣಂಚಿಂದ ಜಲಬಿಂದು ಕೆಳಗೆ ಸುರಿಯುವುದಕ್ಕೆ ಸಿದ್ಧವಾಗಿದೆ? ಹೇಳು, ಏನು ಬಂದೆಯಪ್ಪ? ಅಣ್ಣ ಪೋಷ ಕೇಳು ಅಣ್ಣ ಪೋಷ ಕೀಳು ನಿನ್ನ ಪಿತ ಕಳುಗಿದ ಮೇಲೆ, ನಿನ್ನ ಪಿತ ಕಳುಗಿದ ಮೇಲೆ ಅನ್ನವುಳ್ಳದೆಂಟ ದಿನಕ್ಕೆ, ಅನ್ನ ಉಣ್ಣದಿಟ್ಟು ದಿನಕ್ಕೆ ಇನ್ನು ನಾನು ಹೇಳಬೇಕೇ? ಇನಕುಲಾದೀಪ ನಿಂದಿಗೆ ದಿನ 3 ನೀನಿಲ್ಲದೆ ಮನ ಕ್ಲೇಶದಿಂದ ಕರಗುತ್ತ ಅನಿಮಿಷರ ಪುರಗೈದಿದನೋ ಅಣ್ಣ.
ಘೋಷ ಕೇಳು ಅಣ್ಣ, ಮೃದು ಮಧುರವಾಗಿರುವಂತಹ ನಿನ್ನ ನುಡಿಮುತ್ತುಗಳಿಂದ ನನ್ನನ್ನು ಸಮಾಧಾನಿಸುವುದಕ್ಕೆ ಇಲ್ಲಿ ಪ್ರಯತ್ನಿಸುತ್ತಲೇ ಇದ್ದೀಯಾ? ಬಂದೆಯ ಇನವಂಶವಾರಿದೆ ಅಂತ ನನ್ನನ್ನು ಬಾಯಿ ತುಂಬ ಹೊಗಳಿದೆಯಲ್ಲ ಅಣ್ಣ. ಆ ವಾಕ್ಯಕ್ಕೆ ನಾನು ಎಷ್ಟು ಪ್ರಾಶಸ್ತ್ಯವನ್ನು ಕೊಡಬಲ್ಲೆ? ಯಾಕೋ ಆ ವಾಕ್ಯಕ್ಕೆ ನಾನೆಷ್ಟು ಅರ್ಥವನ್ನು ನನ್ನ ಬದುಕಿನಲ್ಲಿ ಕೊಟ್ಟಿದ್ದೇನೆ ಅಂತ ಆತ್ಮಾವಲೋಕನ ಮಾಡುವಾಗ ಅದು ನನಗೆ ಸಂಬಂಧಪಟ್ಟದಲ್ಲ ಅಣ್ಣ. ಇರವಂಶ ಎನ್ನುವ ಕಡಲು ಉಕ್ಕಿ ಎದ್ದು ಬರುವುದಕ್ಕೆ ಕಾರಣ ಚಂದ್ರ. ನಾನು ಚಂದ್ರನೇ. ಇನವಂಶದ ಕಡಲು ಬತ್ತುವುದಕ್ಕೆ, ಇನವಂಶದ ಕಡಲು ಕರಗುವುದಕ್ಕೆ, ಇನವಂಶದ ಕಡಲು ಸೊರಗುವುದಕ್ಕೆ ನಾನು ರಾಹು ಸದೃಶ ನನ್ನ. ನಾನು ರಾಹು ಸದೃಶ. ಹೇಳಬೇಡ. ಕೇಳಿದೆಯಲ್ಲ, ಕ್ಷೇಮವೇ ಅಂತ. ಹೌದು. ಉಸಿರೇ ನಿಂತ ಮೇಲೆ ಹೇಗುಂಟು ನಿಮ್ಮ ಬದುಕು ಅಂತ ಕೇಳಿದ್ರೆ ಏನುತ್ತರ ಕೊಡುವುದಕ್ಕೆ ಸಾಧ್ಯ ಹೇಳು? ಪರಿಮಳವನ್ನೇ ಹೊಂದದಿರುವ ಹೂವೊಂದನ್ನು ಆಕ್ರಾಡಿಸಿದವರಲ್ಲಿ ಅದರ ಪರಿಮಳ ಹೇಗುಂಟು ಅಂತ ಕೇಳಿದ್ರೆ ಹೂ ಕೈಯಲ್ಲಿ ಹಿಡ್ಕೊಂಡವ ಏನುತ್ತರ ಕೊಟ್ಟಾನು ಹೇಳು? ಅಯೋಧ್ಯೆಯ ಕಣ್ಮಣಿಯಾದ, ಅಯೋಧ್ಯೆಯ ಚೈತನ್ಯದ ಉಸಿರಾದ, ಅಯೋಧ್ಯೆಯ ಅಕ್ಕರೆಯ ಹಾಲಾದ ನೀನು ಅಲ್ಲಿಲ್ಲ ಎನ್ನುವುದು ಪ್ರತಿಯೊಬ್ಬರಿಗೂ ವಿಷಾದದ ವಿಷಯವೇ. ಯಾರೊಬ್ಬರೂ ನಿನ್ನ ಅಗಲುವಿಕೆಯನ್ನು ಸಹಿಸಲಿಲ್ಲ. ನೀನಿಲ್ಲದೇ ಇರುವುದು ಅಯೋಧ್ಯೆಯವರಿಗೆ ಬೇಕಾಗಿಲ್ಲ. ಅವರ ವಿಷಯ ಹಾಗಾಯ್ತಲ್ಲ. ವನವಾಸದ ದೀಕ್ಷೆಯನ್ನು ಹೊತ್ತು ಒಂದು ಗಳಿಗೆಯಾದರೂ ನನ್ನ ಜೊತೆಯಲ್ಲಿ ಇದ್ದು ಒಂದು ಮುದ್ದೆ, ಒಂದು ಮುಟ್ಟಿ, ಒಂದು ತುತ್ತು ಉಂಡು ಹೋಗು ಮಗನೇ ಅಂತ ಹೇಳಿದ್ರು. ಕಾಲದ ಕತಿಯಿಂದ ಹತಿಸಲ್ಪಟ್ಟವ ಮತ್ತೊಮ್ಮೆ ಕಾಲದ ಕಡೆಗೆ ಮುಖ ಮಾಡಿದ ಅಂತಾದ್ರೆ ಕ್ಷೇಮವಲ್ಲ, ಶ್ರೇಯಸ್ಕರವಲ್ಲ ಎನ್ನುವ ನುಡಿಮುತ್ತುಗಳನ್ನು ಹೇಳಿ ವನಾಭಿಮುಖಿಯಾದೆಯಂತೇನೆ. ಸರಿ. ನಂತರ ಬಿಡುವ ಉಸಿರುಗಳಲ್ಲಿಯೂ ರಾಮ 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 ಎನ್ನುವುದು ಬಿಟ್ರೆ ಬೇರೆ ಯಾವುದೂ ಇರಲಿಲ್ಲಣ್ಣ. ಒಂದಲ್ಲ ಎರಡಲ್ಲ 8 ದಿವಸಗಳ ಕಾಲ ಒಂದು ಮುಷ್ಟಿ ಅನ್ನ ಉಣ್ಣದೆ, ಒಂದು ಗಳಿಗೆಯ ನಿದ್ರೆಯನ್ನು ಮಾಡದೆ, ಒಂದು ಕುಟುಕು ಜಲವನ್ನು ಕುಡಿಯದೆ 8 ದಿವಸಗಳ ಕಾಲ ರಾಮ 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 ಎನ್ನುವ ವಾಕ್ಯದ ಜೊತೆಯಲ್ಲಿ ನಮ್ಮಪ್ಪ ಬದುಕಿದ ಅಣ್ಣ. 8 ದಿವಸ ಅನ್ನ ಇಲ್ಲ, ಗುಟುಕು ನೀರಿಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ. ಹಾಗೆ 8 ದಿವಸಗಳ ಕಾಲ ಬದುಕಿದ ಅಂತಾದ್ರೆ ಮತ್ತೆ ಯಾರಾದ್ರೂ ಊಹಿಸಲಿಕ್ಕೆ ಸಾಧ್ಯ ಇಲ್ವೇ? ಈ ಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕವನ್ನು ಸೇರಿ ಇವತ್ತಿಗೆ 3 ದಿನ ಶಿವ ಶಿವ ಎನ್ನುತ್ತಲಂಗನೆ ಹಮ್ಮೈಸಿ ಇಂತು ಮಾಡಿದಿ ದೈವ ಇನ ಕುಲದ ಸೌಭಾಗ್ಯ ಚಿಂತಾಮಣಿಯ ಬೆಳಕು ತಗ್ಗಿದೆ. ಹರ ಹರ ಎಲ್ತಿದ್ದಡೇನು ಮಿನ್ನಾದಡೇನುತ ಕಾಂತಿ ಜಾನಕಿ ನುಡಿದಳು. ಇನ್ನಾರೆಲ್ಲನು ಗುಣದಲ್ಲಿ ಮನ್ನಿಸಿ ಕರೆಯುವರು.
ಕಣ್ಣಿಗೆ ಕಾಣದೆ ಹೋಗಿದೆ ಪುಣ್ಯವೇ ಹಾವಿದಿ ಮಾವನ ಗುಣ ವರ್ಣಿಸುವರೆ ಸಾವಿರಬೇಕು ಯಾವರಿಗಿಂತ ಮನಸ್ಸಿದೆ ದೇವರಿಗೆ ಸಮಾನ ಇನ್ನಾರೆಲ್ಲನು ಗುಣದಲ್ಲಿ ಮನ್ನಿಸಿ ಮನ್ನಿಸಿ ಕರೆವರು ಶಿವ 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 ಶಿವನೇ, ನಾವೆಂಥ ವಾರ್ತೆಯನ್ನು ಕೇಳುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಒದಗಿ ಬಂತು. ಇಂಥ ವಾರ್ತೆಯನ್ನು ಕೇಳುವುದರ ಬದಲಾಗಿ ನಮ್ಮ ಕಿವಿ ಎಂಬುದು ಕಿವುಡಾಗಿ ಹೋಗಬಾರದಿತ್ತೆ. ಜನಕ ರಾಜನ ಸುತೆಯಾಗಿಸಿಕೊಂಡಂತಹ ನನ್ನನ್ನು ಯಾವಾಗಲೂ ನನ್ನ ಮಾವನವರ ಸೊಸೆ ಎಂಬುದಾಗಿ ಭಾವಿಸಿದವರಲ್ಲ. ಮಗಳೇ ಜಾನಕಿ ಬಾ ಬಾ ಎಂಬುದಾಗಿ ಬಾಯಿ ತುಂಬ ನನ್ನನ್ನು ಕರೆದು ಪ್ರೀತಿಸುತ್ತಾ ಇದ್ದಂತಹ ನನ್ನ ಮಾವನವರು ಈ ಲೋಕದ ಯಾತ್ರೆಯನ್ನು ಬಿಟ್ಟು ಹೋದರೆ ಶಿವನೇ ಆದರಿದು ದಿವರು ಮೂಗರು ಜನನಿಯರು ಸಹಿತ ಹೋದರ ನದಿಯಡೆಗೆ ಗುರುಮುಖದಿ ಸೀತಾ, ನನ್ನಯ್ಯನಿಗೆ ನಿನ್ನ ಮೇಲಿರುವಂತಹ ಆ ಪ್ರೀತಿ ಏನು, ಅಂತರಂಗದ ಭಾವ ಏನು ಅಂತ ನಾನು ಅರ್ಥ ಮಾಡಿಕೊಂಡವ. ಆಗ ಅವರ ಅಗಲುವಿಕೆ ನಿನ್ನಲ್ಲಿ ಅಪಾರವಾದಂತಹ ನೋವನ್ನು ಕಾಣಿಸಿದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ತಮ್ಮ, ನಿನ್ನ ದುಃಖದ ಆವೇಗವೂ ನನಗೆ ಅರ್ಥವಾಗ್ತದೆ. ಹಾಗೆಂದು ದುಃಖಿಸುತ್ತಾ ನಾವು ಕಾಲ ಕಳೆಯುವ ಹಾಗಿಲ್ಲ. ಏನು ಮಾಡೋಣ, ಅಯೋಧ್ಯೆಯಲ್ಲಿ ಇರಬೇಕಾಗಿದ್ದು ವಿಧಿಯದಕ್ಕೆ ಅನುಕೂಲ ಮಾಡಲಿಲ್ಲ. ಇಲ್ಲಾದರೂ ಜ್ಯೇಷ್ಠ ಮಗನಾಗಿ ನಾನು ಮಾಡಬೇಕಾದಂತಹ ಕರ್ತವ್ಯವನ್ನು ಮಾಡದೇ ಇದ್ರೆ ಕರ್ತವ್ಯ ಲೋಪವು ನಡೆಸಿಕೊಡ್ತದೆ. ಅವನಿಗೆ ಔರ್ಧ್ವ ದೈಹಿಕ ಕರ್ಮವನ್ನು ನಮಗರಿತ ರೀತಿಯಿಂದ ನಾವು ಮಾಡಬೇಕು. ಹೀಗೆ ಬನ್ನಿ, ನದಿ ತೀರ ಸ್ನಾನ ಕರ್ಮಾದಿಗಳ ರಚಿಸಿದರು ವಿಪ್ರಮುಖದಿಂದ ವಿಧಿ ವಿಧಿದರಿಂದ ವೇದೋಕ್ತ ಮಂತ್ರದಿಂದ ಪರಕರ್ಮಗಳಂ ಸಾಧಿಸಿಯ ದಾನ ದಕ್ಷಿಣೆ ಹೋಮನೇ ಮೇದಿನಿ ಜಗಿ ಸ್ವರ್ಗಮೋಗೊಳಿಸಿ ಸಕಲ ಪಿತೃಜನರ ಸಂತುಷ್ಟಿ ಪಡಿಸುತ್ತಾಗ ಆ ದಿವಸ ಉಪವಾಸವಿಲ್ದೀರ್ದು ಲಕ್ಷ್ಮಣ, ಸೀತಾ, ಗುರುವ ಸಿಟ್ಟರನ್ನೇ ಮುಂದಿರಿಸಿಕೊಂಡು ನದಿ ತೀರಕ್ಕೆ ಬಂದಂತಹ ನಾವು ಅಳಿದು ಹೋದಂತಹ ಪಿತನಾದಂತಹ ದಶರಥ ಚಕ್ರವರ್ತಿಗೆ ವೇದೋಕ್ತ ಮಂತ್ರದಿಂದ ಔರ್ಧ್ವ ದೈಹಿಕ ಕರ್ಮಗಳನ್ನು ಯೋಗ್ಯವಾಗಿ ನೆರವೇರಿಸಿದೆವು. ಆದಿತ್ಯ ರೂಪಗಳಾಗಿ, ವಸುರೂಪಿಗಳಾಗಿ, ರುದ್ರರೂಪಿಗಳಾಗಿ ಇರುವಂತಹ ಪಿತೃಗಳಲ್ಲಿ ನಮ್ಮಯ್ಯನು ಸೇರಿಕೊಳ್ಳಲಿ, ಅಕ್ಷಯ ಲೋಕವನಿಗೆ ಸಂಪ್ರಾಪ್ತಿಸಲಿ ಎನ್ನುವ ಹಾಗೆ ಎಲ್ಲ ದೇವತೆಗಳ ಮುಖದಲ್ಲೇ ನಾವು ಬೇಡಿಕೊಂಡದ್ದಾಯಿತು. ಪಿಂಡ ಪ್ರದಾನವನ್ನು ಮಾಡುವಂತಹ ಕಾಲಕ್ಕೆ ಅರಮನೆಯಲ್ಲಾದರೆ ಯೋಗ್ಯಾನ್ನವನ್ನು ನಾವು ಉಣ್ಣುತ್ತಿದ್ದೆವು, ಅದನ್ನೇ ಕೊಡಬಹುದಾಗಿತ್ತು. ಆದರೆ ಇಲ್ಲಿ ಹಾಗೆ ಮಾಡುವ ಹಾಗಿಲ್ಲ. ಶಾಸ್ತ್ರ ಏನು ಹೇಳುತ್ತದೆ, ನಾವು ಏನನ್ನು ಉಣ್ಣುತ್ತೇವೆಯೋ ಅದನ್ನೇ ಪಿತೃಗಳಿಗೆ ಕೊಡತಕ್ಕುದು ಎನ್ನುವ ಹಾಗೆ. ಅದಕ್ಕಾಗಿ ಇಂಗುದಿ ಪಿಣ್ಯಾಕವನ್ನು ತಿನ್ನುವರಾದ ನಾವು ಅದರ ಮೂಲಕವಾಗಿ ಪಿತೃಗೆ ಪಿಂಡ ಪ್ರದಾನವನ್ನು ಮಾಡಿದ್ದಾಯಿತು. ಇಲ್ಲಿರುವಾಗ ಒಂದು 16 ಮಂದಿಗಳಲ್ಲೂ ಸೇರಿದ್ದುಂಟು ಋಷಿಮುನಿಗಳು. ಅವರೆಲ್ಲ ಅದಕ್ಕೆ ಪೂರ್ಣ ಸಹಕಾರಿಗಳಾಗಿದ್ದವರು. ನಮಗೆ ಏನಿದೆಯೋ ಅದೆಲ್ಲ ಬ್ರಾಹ್ಮಣರಿಗೆ ದಾನ ರೂಪವಾಗಿಯೂ ನಾವು ಕೊಟ್ಟದ್ದು ಎನ್ನುವುದರಿಂದಲೇ ಒಂದು ರೀತಿಯಿಂದ ಉತ್ತರ ಕರ್ಮಾಚರಣೆಯನ್ನು ಮಾಡಿದ್ದೇವೆ ಎನ್ನುವ ಸಮಾಧಾನ ನನಗೆ. ಅಷ್ಟೆಲ್ಲ ಮಾಡಿದಾಗ ಇರುಳಿನ ಕಾಲ, ಈ ಕರ್ಮವನ್ನು ಆಚರಿಸಲು ಇರುಳು ಉಣ್ಣಕೂಡದು ಎನ್ನುವುದೇ ಶಾಸ್ತ್ರ ವಚನ. ಇರುಳು ಉಪವಾಸದಿಂದ ನಾವಿದ್ದು ನಿತ್ಯ ಯಾರಿಗೆ ಬರ್ತದೆ?
ದುಃಖದ ಸಮಯ. ಹಾಗೆ ಅದು ಇದು ಮಾತನಾಡುತ್ತಾ ನಾವು ಕಾಲವನ್ನು ಕಳೆದರೆ ಪ್ರಾತಃ ಕಾಲ ಸಂದರ್ಭದಲ್ಲಿ ಮತ್ತೊಮ್ಮೆ ಮಿಂದು ಶುಚೀರ್ಭೂತರಾಗಿ ಬಂದಾಗ ಒಂದು ರೀತಿಯ ಸಮಾಧಾನ ನಮಗೆ. ಆದರೆ ಮಗು, ಸಮಾಧಾನವೇನೂ ಆದದ್ದಾಯಿತು. ನೀನೊಬ್ಬನೇ ಬಂದದ್ದಲ್ಲ, ಅಯೋಧ್ಯೆಯಿಂದ ಬಹಳಷ್ಟು ಮಂದಿಗಳೆಲ್ಲ ಯಾವುದೋ ನಿರೀಕ್ಷೆಯನ್ನಿಟ್ಟುಕೊಂಡು ಬಂದವರು ಅಂತ ಅವರ ಮುಖ ನೋಡಿ ನಮಗೆ ಅರ್ಥವಾಗ್ತದೆ. ಅವರ ಕುರಿತು ಎರಡು ಸಾಂತ್ವನದ ಮಾತನಾಡಬೇಕು. ನೀವೆಲ್ಲ ಬಂದುದು ಸಾಯಿತು ನೀವು ಹೀಗಾದ ಮೇಲೆ ನೊಂದು ಮಾಡ್ಬೋದಿಲ್ಲೇನು ನಾವು ಎಂದಿಗಾದರೊಂದು ದಿನ ಸಿದ್ಧ ಈ ಬೇಗ ನಾಶ ಹೊತ್ತದೇ ನಿಲ್ಲದಿದು ಬದ್ಧ ಬಂದುದು ಲೇಸಾಗಿತು ನೀವು. ಕುಮಾರ, ಬಂದವರೆಲ್ಲ ಲೇಸಾಗಬೇಕು ಎನ್ನುವಂತಹ ಭಾವದಿಂದ ಬಂದುದು ಅಂತ ನನಗೆ ಅರ್ಥವಾಗ್ತದೆ. ಬಂದುದು ಲೇಸಾಯಿತು. ಅದಲ್ಲದೆ ಹೋದರೆ ಅಯೋಧ್ಯೆಯ ವರ್ತಮಾನವೂ ಅರ್ಥವಾಗುತ್ತಿರಲಿಲ್ಲ. ಅಷ್ಟು ವಿಚಾರವನ್ನು ಹೊತ್ತುಕೊಂಡು ನೀನು ಬರುವ ಕಾಲಕ್ಕೆ ನನ್ನನ್ನು ಕಂಡ ಹಾಗಾದೀತು ಎನ್ನುವಂತಹ ಭಾವ ಅವರಲ್ಲಿದ್ದಿರಬೇಕು ಅಂತ ನಾನು ತಿಳಿದುಕೊಳ್ಳಬಲ್ಲೆ. ಪಾಪ ಅವರಿಗೆಲ್ಲ ದುಃಖ ಯಾಕೆ ಅಂತ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಸುದೀರ್ಘ ಕಾಲ ಅಯೋಧ್ಯೆಯನ್ನು ನಿರ್ದೋಷವಾಗಿ ಆಳಿದಂತಹ ದಶರಥ ಚಕ್ರವರ್ತಿಯ ಮೇಲೆ ಅವರೆಲ್ಲ ತುಂಬಾ ಅಭಿಮಾನವನ್ನು ಇರಿಸಿಕೊಂಡವರು. ಯಾವನನ್ನು ಸಗೌರವದಿಂದ ಕಾಣುತ್ತಿದ್ದರೋ ಆ ವ್ಯಕ್ತಿ ಅಳಿವಾಯಿತೆನ್ನುವಾಗ ಆ ಸುಖೋಪಭೋಗ, ಆ ನೆಮ್ಮದಿ ನಮಗೆ ನಿಲ್ಲುವಲ್ಲ. ಒದಗಿಸಿಕೊಟ್ಟುದರ ಕುರಿತಾದಂತಹ ನೆಮ್ಮದಿಯೇ ದುಃಖಕ್ಕೆ ಕಾರಣವಾಯಿತು. ಅಳಿದು ಹೋದ ಎನ್ನುವಲ್ಲಿಗೆ ತಮ್ಮ ಅಂತರಂಗದ ಭಾವವನ್ನು ಅವರು ಪ್ರಕಟಿಸುವುದಕ್ಕೆ ತೊಡಗಿದ್ದಾರೆ. ಸರಿ, ಆದರೆ ದುಃಖವನ್ನು ಮಾಡಿದರೆ ಸತ್ತು ಹೋದವನು ಮತ್ತೆ ಬರಲಿ ಬರುವುದಕ್ಕುಂಟು ಹೇಳು? ಇಲ್ಲ. ಮಾಗಿದ ಹಣ್ಣು ಮರದಿಂದ ಬೀಳಲೇಬೇಕು. ಹರಿದು ಹೋದಂತಹ ನೀರು ಮತ್ತೆ ಮೇಲಕ್ಕೆ ಬರುವ ಹಾಗಿಲ್ಲ. ಕಾಲನಲ್ಲಿ ಸಂದು ಹೋಗಬೇಕಾ ಅಂತ ವ್ಯಕ್ತಿಯು ಸಂದು ಹೋಗಿದ್ದಾನೆ. ಅತ್ತರೆ ಮತ್ತೆ ಹುಟ್ಟಿ ಬರಲಾರು ಎನ್ನುವಂತಹ ಸತ್ಯವನ್ನು ನಾವು ತಿಳ್ಕೊಳ್ಳಬೇಕಾಗ್ತದೆ. ಎಂದಿಗಾದರೊಂದು ದಿವಸ ಹುಟ್ಟಿದ ಜೀವನು ಸಾಯಲೇಬೇಕು ಎನ್ನುವುದೇ ನಿರ್ಣಯ ಇರುವುದು. ಆದ್ದರಿಂದಲೇ ಅದಕ್ಕಾಗಿ ಯಾರೂ ದುಃಖಿಸಬೇಕಾಗಿಲ್ಲ. ಅಳಿದವನು ಸುಗತಿಕಾರಕವಾದಂತಹ ಲೋಕವನ್ನು ಸೇರಿದ ಎನ್ನುವಂತಹ ಸಮಾಧಾನವನ್ನು ಹೊಂದಿತು ಅಂತ ಆದರೆ ಖಂಡಿತವಾಗಿ ಆವೇಗ ಉಳಿಯುವ ಹಾಗಿಲ್ಲ. ಅದು ಕೇವಲ ಕ್ಷಣಿಕವಾದ್ದು. ಆದ್ದರಿಂದ ಎಲ್ಲರೂ ಬಂದದ್ದು ಬಹಳ ಒಳ್ಳೆಯದಾಯಿತು. ಆದರೆ ಅವರಿಗೆಲ್ಲ ಇನ್ನೊಂದು ಮಾತು ಆಗಬೇಕಾಗ್ತದೆ. ಮುಂದೇನು ಎನ್ನುವ ಹಾಗೆ ಅವರ ಯೋಚನೆ ಉಂಟು. ಯಾರು ಯಾವ ಕುರಿತಾಗಿ ಯೋಚಿಸಬೇಕಾದ್ದಲ್ಲ. ಭವಿತವ್ಯ ಹೇಗಿರಬೇಕು ಎನ್ನುವುದಕ್ಕಾಗಿ ಚಕ್ರವರ್ತಿಗಳು ಈಗಾಗಲೇ ತೀರ್ಮಾನವನ್ನು ಮಾಡಿ ಆಗಿದೆ. ಅದಕ್ಕೆ ಬದ್ಧತೆಯನ್ನು ಕಾಣಿತಾ ಯಾವನು ಅರಸನಾಗ್ತಾನವರಿಗೆ ಪ್ರತಿವಚನವನ್ನಾಡದೆ ಅವನಿಗೆ ಅನುಕೂಲವಾಗಿ ಸರ್ವಧರ್ಮೀಯರು ಸರ್ವವರ್ಣೀಯರು ಅನುಕೂಲ ಸಿಂಧುಗಳಾಗಿ ವ್ಯವಹರಿಸಿ ಯೋಗ್ಯವಾಗಿ ಬದುಕಿರಾಯಿತು ಎನ್ನುವುದೇ ನಾನು ಕೊಡಬಹುದಾದಂತಹ ಸಮಾಧಾನ. ತಮ್ಮ, ಊರಿನವರು ಹೇಳಿದ್ರೆ ಆ ಕಡೆ ಈ ಕಡೆ ನೋಡ್ತಾರೆ, ನನಗೆ ಅರ್ಥವಾಗ್ತದೆ. ಅವರಿಗೆಲ್ಲ ನಾನು ಹೇಳಬೇಕಾದ್ದು ನಿನಗೆ ನಾನು ಹೇಳುವುದಕ್ಕುಂಟ. ಕಂದ ಪೋಗ ಯೋಧ್ಯ ನಗರಕ್ಕೆ ಆನೆ ಕುದುರೆ ಮಂದಿರಾಜ್ಯವ ನಾಡುವುದಕ್ಕೆ ಮಂದಿ ರಾಜ್ಯವ ಆಳುವುದಕ್ಕೆ ಅಂದಿನ ದಿನಕ್ಕೆ ನಾನು ಲಕ್ಷ್ಮಣ ಜಾನಕಿ ಸಗಿತ ಬಂದೇನು ಪಟ್ಟಣಕ್ಕೆ ತಕ್ಷಣ. ಕಂದ ಹೋಗು ಅಯೋಧ್ಯ ನಗರಕ್ಕೆ ನಿನಗೆ ಬಹಳಷ್ಟು ಹೊಣೆಗಾರಿಕೆಯನ್ನು ವಹಿಸಿದವನು ಪಿತೃ ಮಹಾಶಯ. ಅಯೋಧ್ಯೆ ಅಧಿಕಾರ ಭರತನಿಗಾಗಬೇಕು ಅನ್ನುವಂತಹ ತೀರ್ಮಾನ ಅಲ್ಲಿಂದಲೇ ಬಂದುದು. ನೀನಲ್ಲಿಂದ ಬಂದು ಇಲ್ಲೇ ಉಳಿದೆ ಅಂತಾದರೆ ಅಯೋಧ್ಯೆ ಅನಾಥವಾಗ್ತದೆ. ಅರಸನಿಲ್ಲದ ನಾಡಿಗೆ ಪರಿಣಾಮ ಏನಾದೀತು ಎನ್ನುವುದನ್ನು ಗತೇತಿಹಾಸದ ಮೂಲಕವಾಗಿ ನಾವು ತಿಳಿದುಕೊಳ್ಳುವುದಕ್ಕೂ ಸಾಧ್ಯವಾಗ್ತದೆ. ಶೀಘ್ರವಾಗಿ ನೀನು ಅಯೋಧ್ಯೆಯತ್ತ ಮುಖವಾಗಿ ಹಸ್ತ್ಯಶ್ವರಥ ಪದಾತಿಗಳೆಂಬ ಚತುರಂಗ ಸೇನೆಯನ್ನು ಕೂಡಿಕೊಂಡು ಯೋಗ್ಯವಾಗಿ ಮುನ್ನಡೆಸಬೇಕಾದಂತಹ ಹೊಣೆಗಾರಿಕೆ ನಿನಗುಂಟು. ಕಿವಿ ಮಾತನ್ನು ನಿನಗಾಡುತ್ತೇನೆ.
ಮೂರ್ಧಾಭಿಷೇಚನಗೊಂಡಂಥ ಅರಸನಲ್ಲಿಗೆ ದಿಗದಿಪರ ಅಂಶವಿದೆ ಅಂತ ಬಲ್ಲವರಾಡಿತ್ತು. ಇಂದ್ರನಂತೆ ಮಳೆ ಬೆಳೆಗಳಿಗೆ ಕಾರಣನಾಗು, ಅಗ್ನಿಯಂತೆ ತೇಜಸ್ಶಾಲಿಯಾಗು, ಯಮನಂತೆ ದಂಡಧರನಾಗು, ನಿರುತಿಯಂತೆ ಶಾಸನ ಸ್ವರೂಪನಾಗು, ಈಶಾನಂತೆ ಶತ್ರುಭಯಂಕರನಾಗು, ವರುಣಂತೆ ಸಕಲಾಶ್ರಯದಾತನಾಗು, ವಾಯುವಿನಂತೆ ಅಪ್ರತಿಹತವಾದಂತಹ ಗಮನವುಳ್ಳವನಾಗು, ಕುಬೇರನಂತೆ ಸರ್ವ ಸಂಪತ್ತನ್ನು ಕ್ರೋಢೀಕರಿಸುವನಾಗಬೇಕು. ಸೂರ್ಯನು ಸಮುದ್ರದಲ್ಲಿ ಅಡಕವಾಗಿರುವಂತಹ ಜಲವನ್ನು ತನ್ನ ಕಿರಣದ ಮೂಲಕವಾಗಿ ಹೀರಿ ಮೋಡದಲ್ಲಿ ನಿಕ್ಷೇಪಿಸಿ ವರ್ಷ ಕಾಲದಲ್ಲಿ ಅದನ್ನು ಹೇಗೆ ದರಿದ್ರಿಗೆ ಸುರಿಸಿ ಬೇಕಂತೆ ಪೋಷಿಸ್ತಾನೋ ತದ್ರೀತಿಯಲ್ಲಿ ಪ್ರಜಾಪೋಷಣೆಯನ್ನು ಮಾಡುತ್ತೀವಿ. ಅದಂಡ್ಯರನ್ನು ದಂಡಿಸುವ ಕೆಲಸಕ್ಕೆ ಮಾತ್ರ ಹೋಗಬೇಡ. ದಂಡ್ಯರು ಅಂತ ಗೊತ್ತಾದಾಗ ದಂಡಿಸದೆಯೂ ಉಳಿಯಬೇಡ. ಒಬ್ಬನೆಯಾಗಿ ಯಾವ ತೀರ್ಮಾನವನ್ನೂ ಮಾಡಬೇಡ. ಗುರುಗಳನ್ನು, ಮಂತ್ರಿಗಳನ್ನು, ಹಿತೈಷಿಗಳನ್ನು, ಪುರೋಹಿತ ವರ್ಗವನ್ನು ಸೇರಿಸಿಕೊಂಡು ಬೇಕಾದ ಸಮಾಲೋಚನೆ ಮಾಡುವ ಹಾಗೆ ಮನುವಂಶದ ಹಿರಿಯ ಸರಸರು ನಡೆಸಿದ ಆಡಳಿತಕ್ಕೆ ಕೊರತೆ ಬಾರದ ಹಾಗೆ ಅಯೋಧ್ಯೆಯನ್ನು ಮುನ್ನಡೆಸಿಕೊಂಡು ಬಾ. ಶೀಘ್ರವಾಗಿ ಅಯೋಧ್ಯಾಭಿಮುಖನಾಗುವ. ಇದನ್ನು ನನಗೆ ಹೇಳಿಕೊಡುವುದಕ್ಕಿಂತ ನೀನೇ ಮಾಡಬಹುದಲ್ಲ. ಅಣ್ಣ ನೀವು ಮೂವರರಣ್ಯದೊಳಿರುವಾಗ ಬಣ್ಣವೇ ತನಗೆ ಊರು ಅಣ್ಣ. ಮೂವರರಣ್ಯದೊಳಿರುವಾಗ ಬಣ್ಣವೇ ತನಗೆ ಊರು. ಪುಣ್ಯ ಪುರುಷನಿಲ್ಲ ಪಾದವ ಬಿಡೆ. ಪುಣ್ಯ ಪುರುಷನಿಲ್ಲ ಪಾದವ ಬಿಡೆದು ಕಣ್ಣ ನೀರನ್ನು ತುಂಬಿದನು. ಅಣ್ಣ ನೀವು ಅರಣ್ಯದುಳಿರುವಾಗ ಬಣ್ಣವೇ ತನಗೆ ಊರು ಅಣ್ಣ. ಅಣ್ಣಯ್ಯ, ಎಷ್ಟು ಚಂದದಲ್ಲಿ ಮಾತು ಮುಗಿಸಿದೆ. ಒಂದೆರಡು ವಾಕ್ಯಗಳಲ್ಲಿ 8 ದೇವತೆಗಳನ್ನು ತಂದು ನನ್ನಲ್ಲಿ ಕೂತುಕೊಳ್ಳಿಸಿದೆಯಲ್ಲ. ಅರಸನಿಗಷ್ಟು ಹೊಣೆ ಉಂಟು. ಉಂಟು, ಹೌದು. ಇದ್ದವ ನೀನಿಲ್ಲಿದ್ದಿ, ನಾನು ಮಾತ್ರ ಊರಿಗೆ ಹೋಗ್ಬೇಕಾ? ಇರಬೇಕಾದ್ದು ನೀನಲ್ಲಿ. ನೀವು ಮೂವರು ಅರಣ್ಯದಲ್ಲಿರುವಾಗ ನನಗೆ ಬಣ್ಣವೇ ಪುಣ್ಯ ಪುರುಷ. ಕಣ್ಣೀರು ತುಂಬುತ್ತದೆ. ನಿನ್ನ ಪಾದವನ್ನು ಬಿಡುವುದಕ್ಕೆ ನನಗೆ ಮನಸ್ಸು ಬರುವುದಿಲ್ಲ. ಈ ಯೋಚನೆ ಮಾಡೋಣ. ಕೈಯಾಳಿಯಾದ ನಮ್ಮಮ್ಮ ಏನೋ ಹೇಳಿದ್ದಾಳೆ, ಅದನ್ನೆಲ್ಲ ಮನಸ್ಸಿನಲ್ಲಿ ನಿರ್ಮಲಾಂತಕರಣ ಉಳ್ಳ ನೀನು ನೆನಪಿಡುವವನಲ್ಲ. ಶಾಸ್ತ್ರ ಏನು ಹೇಳುತ್ತದೆ? ನಿರ್ಮಲದಲ್ಲಿ ಜ್ಯೇಷ್ಠ ಸುತನಿರಲ್ಲ ಆತನ ತಮ್ಮಗೆ ರಾಜ್ಯವುಂಟೆ. ಆತನ ತಮ್ಮಗೆ ರಾಜ್ಯವುಂಟೆ. ಸಮ್ಮತವಲ್ಲದಿದ್ದರೆ ನಾನು ಅಯೋಧ್ಯೆಗೆ ಜನ್ಮಾಂತರಕ್ಕೂ ಹೋಗೇನೋ. ಸಮ್ಮತವಲ್ಲದಿದ್ದರೆ ನಾನಯೋಧ್ಯೆಗೆ ಜನ್ಮಾಂತರಕ್ಕೂ ಹೋಗಿರೋ. ನಾ ಜನ್ಮಾಂತರಕ್ಕೂ ಹೋಗಿರೋ. ನಿನಗೆ ಶಾಸ್ತ್ರ ಹೇಳಿಕೊಡುವುದಕ್ಕೆ ನಾನಲ್ಲ. ಧರ್ಮದ ಮರ್ಮವನ್ನು 8 ಮಂದಿಗಳು ಹೇಳಿದ್ರು ಅವರಿಗೆ ನೀನು ಉತ್ತರ ಕೊಟ್ಟಾಯಿತು. ಜಾಬಾಲಿಗಳೇ ಮೊದಲಾದವರು ಎಷ್ಟು ಹೇಳಿದ್ರು ನೀ ಕೇಳುತ್ತಾ ಇಲ್ಲ. ನಿನ್ನ ಪಾದಕ್ಕೆ ಆರತನಾಗಿ ನಿನ್ನ ಕಿರಿಯನಾದ ಈ ಭರತ ಕುಮಾರ ಆಡುವ ಮಾತನ್ನು ಪ್ರೀತಿಯಿಂದ ಅವತರಿಸಬೇಕು. ಹೇಳೋಣ.
ನೋಡಣ್ಣ, ನಮ್ಮ ಅಮ್ಮ ಕೇಳಿದ್ಲು. ಯಾರಿಗಾಗಿ? ನನಗಾಗಿ. ನಾನು ಅಂಗೀಕರಿಸಲಿಲ್ವಲ್ಲ, ನಾನದನ್ನು ಒಪ್ಪಲಿಲ್ವಲ್ಲ. ಓ, ಇಂಥವನ್ನ ತಲೆ ಕೊಡ್ತೇನೆ. ನನ್ನನ್ನು ಅವಳು ಹೆತ್ತಿರಬಹುದು, ನನಗೂ ಒಂದು ಸ್ವಾತಂತ್ರ್ಯ ಇಲ್ವೇ? ನನಗೂ ಒಂದು ಬದುಕಿಲ್ವೇ? ಆ ಬದುಕಿನಲ್ಲಿ ನಾನು ಯೋಚಿಸಬೇಡುವೆ? ನೀನು ಅಯೋಧ್ಯೆಯ ರಾಜಕುಮಾರ, ನಾನು ನಿನ್ನ ತಮ್ಮ. ನಿನ್ನಷ್ಟು ಯೋಚಿಸಲಿಕ್ಕೆ ನನಗೆ ಬಾರದೇ ಇದ್ರು ನಿನ್ನ ದಾರಿಯಲ್ಲಿ ಯೋಚಿಸುವುದಕ್ಕೆ ನಿನ್ನ ತಮ್ಮನಾಗಿ ನಿನ್ನ ಬೆನ್ನು ಹಿಡಿದ ಅನುಭವ ಉಂಟಲ್ಲ. ಖಂಡಿತ ಅಯ್ಯ, ನಿನ್ನೊಟ್ಟಿಗೆ ಬದುಕಿದ ಅನುಭವದಲ್ಲಿ ಹೇಳ್ತೇನೆ. ನೀನೇ ಹೇಳ್ತಿದ್ದೆ ನಮಗೆ, ಹೇಗೆ ನಿರ್ಮಲದಲ್ಲಿ ಜ್ಯೇಷ್ಠ ಸೂತ ಇದ್ರೆ ಅವನ ತಮ್ಮನಿಗೆ ಅಧಿಕಾರ ಯಾವ ಕಾಲಕ್ಕೂ ಬರುವುದಿಲ್ಲ. ಸರಿ. ಅಣ್ಣನಾದ ನೀನು ಅರಣ್ಯದಲ್ಲಿರುವುದು, ನಾನು ಊರಿಗೆ ಹೋಗುವುದು, ನಾನು ಅಧಿಕಾರ ಗ್ರಹಣ ಮಾಡುವುದು, ಮೇಲೆ ನಿಂತು ಅಸ್ತು ಅಸ್ತು ಅಂತ ಹೇಳಬಹುದಾದ ದೇವತೆಗಳಾದರೂ ಸ್ವಸ್ಥದಿಂದ ನನಗೆ ಅಸ್ತು ಅಂತ ಹರಸಿಯಾರೆ. ನೀ ಆಲೋಚನೆ ಮಾಡೋಣ. ನನ್ನ ಮನಸ್ಸು ನಿನ್ನನ್ನು ಬಿಟ್ಟು ಹೋಗುವುದಕ್ಕೆ ಕೇಳ್ತಾ ಇಲ್ಲ. ಚಿನ್ನದಂತಹ ನಮ್ಮಣ್ಣ ಬಣ್ಣ ಕುಂದಿ ಕಾಡಿನಲ್ಲಿರುವುದು, ಬಣ್ಣ ಇಲ್ಲದೇ ಇರುವಂತಹ ಇದಕ್ಕೆ ಚಿನ್ನದ ಬಣ್ಣದ ಕೊಟ್ಟು ಅಲ್ಲಿ ಇಡುವುದು ಯಾಕಣ್ಣ? ನಿಜವಾದದ್ದಿರುವಾಗ ಬದಲಿ ವ್ಯವಸ್ಥೆ ಕೈ ಮುಗಿದು ಬೇಡಿಕೊಳ್ತೇನೆ. ನಾನು ಅಯೋಧ್ಯೆಗೆ ಹೋಗಬೇಕು ಅಂತ ನೀ ಹೇಳಿದ್ರೆ ನಾವು ಹೋಗುವುದೇ ಇಲ್ಲ. ಹೋಗುವುದಿಲ್ಲ ಅಂತ ಹೇಳಿದ್ರೆ ನೀ ಬರ್ತೀಯಾ? ನಾನು ಹೋಗ್ತೇನೆ. ಹೋಗುವುದಿಲ್ಲ ಅಂತ ಆಡಿದ್ರೆ ಅಣ್ಣನ ಕೋಪಕ್ಕೆ ನೀನು ಒಳಗಾಗಬೇಕು. ಕೋಪಿಸಿಕೊಂಡು ನೀನು ಜರೆದೆಯಾದರೆ ನಾನು ಅಯೋಧ್ಯೆಗೆ ಹೋಗುವುದಲ್ಲ, ಮತ್ತೆ ಇಲ್ಲಿಂದ ಹೋಗ್ತೇನೆ. ಇಲ್ಲಿಂದ ಹೋಗ್ತೇನೆ. ಎಲ್ಲಿಗಾದ್ರೂ ಹೋಗ್ತೇನೆ. ಏನ್ ಮಾಡಿ ಮಾಡ್ತೇನೆ, ಮತ್ತೆ ಮತ್ತೆ ಮಾಡ್ತೇನೆ. ಎಲ್ಲಾದ್ರೂ ಹೋಗ್ತೇನೆ, ಹೇಗಾದ್ರೂ ಬದುಕ್ತೇನೆ. ನನಗೆ ಬದುಕಲಿಕ್ಕೆ ಇಲ್ಲ. ಬದುಕೇ ಬೇಡ, ಸಾಕು. ತಮ್ಮ ಕೇಳಿ ಜಿನಕುಲದ ರಾಯರಲ್ಲಿ ಜನಿಸಿತು. ಧರ್ಮವೇ ಸತ್ಯವನು ಬಿಟ್ಟು ಸಾರುವುದು. ಪಿತನ ವಾಕ್ಯವ ಮೀರಿ ಪಿಂತೆ ನಡೆದವರುಂಟೆ. ಪಿತನ ವಾಕ್ಯವ ಮೀರಿ ಪಿಂತೆ ನಡೆದವರುಂಟೆ. ಅತಿರೇಕವಿದು ಲೋಕ ಕತಿ ಚೋದ್ಯವೈ. ಅಂತರಂಗದ ಅನುಭವವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನೀನು ಬಾರದೇ ಇದ್ರೆ ನಾವು ಹೋಗುವುದಿಲ್ಲ. ನನ್ನ ವಾಕ್ಪಾಶದ ಮೂಲಕವಾಗಿ ನನ್ನನ್ನು ಬಂಧಿಸಿ ಮತ್ತೆ ಅಯೋಧ್ಯಾಭಿಮುಖನಾಗಿಸುವಂತಹ ಪ್ರಯತ್ನಕ್ಕೆ ನೀನು ಕೈ ಇಕ್ಕಿದ್ದಿ ಅಂತ ನನಗೆ ಅರ್ಥವಾಗಬೇಕಣ್ಣ. ನೀನಿಲ್ಲದೇ ಇದ್ರೆ ಅಯೋಧ್ಯೆ ಆಗುವುದಿಲ್ಲ. ಪ್ರಾಯಶಃ ಸಂಕಲ್ಪವನ್ನು ಮಾಡಿ ಬಂದವನು ನೀನಿರಬೇಕು. ಹೌದು, ನೀನೆಷ್ಟು ದೃಢತೆಯಿಂದಲೇ ನೀನು ನಡೆಯಬಲ್ಲೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೌದು, ನೀನು ಬರುವುದಕ್ಕೆ ಮೊದಲು ಅವ ಲಕ್ಷ್ಮಣ ಸ್ವಲ್ಪ ರೋಷಾವೇಶಿತನಾಗಿದ್ದ. ಅವನಿಗೊಂದು ಮಾತು ಹೇಳಿದೆ, ಭರತ ಬರುವ ಮರ್ಮವನ್ನು ನೀನರಿಯೇ, ಹೆಮ್ಮೆಗಾರನಲ್ಲ ಗುಣದಿ ನಮ್ಮ ಸಹಜ. ಯೋಚನೆ ಮಾಡು, ನಿನ್ನ ಕುರಿತಾಗಿ ನನ್ನ ಅಂತರಂಗದಲ್ಲಿ ಯಾವ ಭಾವ ಉಂಟು ಎನ್ನುವ ಹಾಗೆ. ಯಾವ ಕಾಲಕ್ಕೂ ಲೋಕ ನಿಯಮವನ್ನು ನಿರ್ಣಯವನ್ನು ಮೀರಿ ನಡೆಯುವವನಲ್ಲ ಭರತ ಅಂತ ನನಗೆ ವಿಶ್ವಾಸ ಇದೆ. ಮತ್ತೆ ಹೇಗೆ ನಾನಾಗುವುದು ನೀನಿರುವಾಗ? ಹೇಳಿದೆಯಲ್ಲ, ಮೂವರು ಅರಣ್ಯದಲ್ಲಿರುವಾಗ ನಾನೇನು ನೀನು ಬಯಸಿದ್ದು ಅಲ್ಲ, ನಾನು ಬಯಸಿದ್ದು ಅಲ್ಲ. ನೀನು ಬಯಸಿದ್ದಲ್ಲ ನಾಡನ್ನು, ನಾನು ಬಯಸಿದ್ದಲ್ಲ ಕಾಡನ್ನು. ಪಿತೃವಾಕ್ಯ ಅದು.
ಅದಕ್ಕೆ ಹೇಳಿದ ತಮ್ಮ ಕೇಳಿ ನಿನ್ನ ಕುಲದ ರಾಯರಲ್ಲಿ ಜನಿಸಿದ್ದು ಯಾವತ್ತಾದರೂ ಈ ತೆರನಾದಂತಹ ನಡತೆಯನ್ನು ಉಂಟೆ. ಧರ್ಮವನ್ನು ಮೀರುವುದು, ಸತ್ಯವಚನವನ್ನು ಮೀರುವುದು. ಅಂದಿನ ಸಂದರ್ಭದಲ್ಲಿ ನಿನ್ನಮ್ಮ ಕೈಕಾದೇವಿ ನನಗಾಡಿದ ಮಾತು. ಪಿತರು ಮೌನವಾಗಿ ಸಮ್ಮತಿಸಿದ. ಏನಾಗಬೇಕು ಅಂತ ಅಮ್ಮ ಕೇಳಿದ ಕಾಲಕ್ಕೆ ಹೀಗುಂಟು ನಾನು ನಡೆಸಿಕೊಡುತ್ತೇನೆ ಅಂತ ವಚನ ಕೊಟ್ಟವು. ಪಿತೃವಚನ ಪರಿಪಾಲನೆ ಎನ್ನುವುದು ಕರ್ಮಪುತ್ರನಾದವನಿಗೆ ಸರಿಯಾದ ಕರ್ತವ್ಯ ಎನ್ನುವುದನ್ನು ಬಗೆದು ನಾನು ಒಪ್ಪಿಕೊಂಡವ. ಯಾವ ಕಾಲಕ್ಕೂ ವಚನಕ್ಕೆ ಕೆಟ್ಟು ನಾನು ನಡೆಯುವುದಕ್ಕಾಗುವುದಿಲ್ಲ. ಧರ್ಮವೇ ಸತ್ಯವನ್ನು ಮೀರಿ ನಡೆಯುವುದು. ಧರ್ಮದಲ್ಲಿ ಸತ್ಯ ಒಡಕವಾಗಿದೆ ಎನ್ನುವುದನ್ನೇ ತಿಳಿ. ಧರ್ಮಸಮ್ಮತವಾದನ್ನು ತಂದೆ ಆಡಿದ್ದಾನೆ, ಮೀರುವುದಕ್ಕಾಗುವುದಿಲ್ಲ. ಹೇಳಿದೆಯಲ್ಲ, ಅಪ್ಪ ಹೇಳಿದ್ದು ಹಾಗೆ ಹೀಗೆ. ಪಿತನ ವಾಕ್ಯವನ್ನು ಯಾರಾದರೂ ಹಿಂದೆ ಮೀರಿ ನಡೆದವರುಂಟು. ಅತಿರೇಕ ಜಗತ್ತಿಗತ್ತು ಚೋದ್ಯ. ಇಕ್ಷಾಕುನಿಂದ ಒದಗಿ ಬಂದಂತಹ ಯನುವಂಶದ ಪರಂಪರೆ ಬಹಳಷ್ಟು ಸಾಗಿ ಸಾಗಿ ಮುಂದೆ ಬಂದರೆ ಹುಟ್ಟಿಕೊಂಡ ಯಾವ ಮಗನೂ ಕೂಡ ತಂದೆಯ ವಾಕ್ಯವನ್ನು ಮೀರಿ ನಡೆದಿಲ್ಲ. ಮಗು ಮೀರಿದವರಿಗೆ ಊರು ಸಿಕ್ಕಲಿಲ್ಲ, ಹೋಗಿದ್ದಾರೆ ಹೊರಗೆ. ಪಿತೃವಚನಕ್ಕಾಗಿ ತಮ್ಮ ದೇಹವನ್ನೇ ದಗ್ಧವನ್ನಾಗಿಸಿದಂತಹ ಸಗರನ ಮಕ್ಕಳ ಬಗ್ಗೆ ಯೋಚನೆ ಮಾಡು ನೀನು. ಮೀರಿನಂತಹ ಅಸಮಂಜಸನಿಗಾದ ಶಿಕ್ಷೆಯನ್ನು ಗಮನಿಸು ನೀನು. ಹಾಗಾದರೆ ಪಿತೃವಚನಕ್ಕೆ ಎಂತಹ ಮೌಲ್ಯ ಉಂಟು ಅನ್ನೋದು ನೀನು ಯೋಚಿಸಲೇಬೇಕಾಗ್ತದನ್ನು ಮೀರುವುದಕ್ಕಾಗುವುದಿಲ್ಲ. ಸಂದರ್ಭೇನವಾಗಿ ಹೇಳಿದೆಯಲ್ಲ, ಹೆಮ್ಮಕ್ಕಳೊಳಗೆ ಗೈಯಾಳಿ ಕೈಕಾ ಮಾತಿ. ಮಗು ನಿನ್ನಲ್ಲಿ ಮತ್ತೊಮ್ಮೆ ಹಾಡ್ತೇನೆ ಮಗು, ನಾನು ತಪ್ಪಿಯೂ ನೀನು ನಿನ್ನಮ್ಮನನ್ನು ನಿಂದಿಸಕೂಡದು. ನಿಂದಿಸಿದ್ರೆ ನೊಂದುಕೊಳ್ಳುವ ನೀನಲ್ಲ, ನಿನ್ನಣ್ಣ. ಅಮ್ಮ ಯಾವತ್ತೂ ಕೆಟ್ಟವಳಲ್ಲ ಮಗು. ಅವಳಿಗೆ ಮತ್ತೊಮ್ಮೆ ನಾವು ಶಿರವಾಗಬೇಕು. ಯಾಕೆ ಗೊತ್ತಾ? ಯಾವುದೋ ಒಂದು ಕಾಲಕ್ಕೆ ಶಂಬರವಾದ ಪ್ರಕರಣದಲ್ಲಿ ಅಯ್ಯನ ಪ್ರಾಣವನ್ನು ಉಳಿಸಿದ ಮಹಾತಾಯಿ ಆಕೆ. ಸಂದರ್ಭದಲ್ಲಿ ಅವಳು ಇಲ್ಲದೆ ಹೋಗುತ್ತಿದ್ದರೆ ಸೂರ್ಯವಂಶ ಚಕ್ರವರ್ತಿಗಳೆಲ್ಲವಾಗುತ್ತಿತ್ತು. ನಾವ್ಯಾರು ಹುಟ್ಟುವುದಕ್ಕಿರಲಿಲ್ಲ. ಅವಳ ಸಮಯದ ಚಾಕಚಕ್ಯತೆಯಿಂದ ಉಳಿಸಿಕೊಂಡಾಗ ಕೃತಜ್ಞತಾ ಪೂರ್ವಕವಾಗಿ ನಿನಗೇನು ಬೇಕು ಅಂತ ಕೊಡಲ್ಪಟ್ಟ ವರವನ್ನು ಅವಳು ಕೇಳಿದ್ದು. ಅದನ್ನು ಕೊಡುವುದಕ್ಕಾಗದೆ ಹೋದರೆ ನಾವು ದಿನವಂಶೀಯರಾಗಿ ಏನು ಮಾಡಬೇಕು ಹೇಳು? ಒಂದು ಪುಣ್ಯ ಹೇಳಲು ನಿನಗೆ. ನಮ್ಮಯ್ಯ ಸಜೀವನಾಗಿರುವ ಕಾಲಕ್ಕೆ ಅವಳು ಕೇಳಿದ್ದೇ ನಮ್ಮ ಪುಣ್ಯ. ಒಂದು ವೇಳೆ ಸಜೀವನಾಗಲಿ ಅಲ್ಲಿದ ಮೇಲೆ ಕೇಳುತ್ತಿದ್ದರೆ ಸೂರ್ಯವಂಶ ಋಣದಲ್ಲಿರ್ತಿತ್ತು ಎನ್ನುವುದನ್ನು ತಿಳ್ಕೊ. ಅವಳು ಕೇಳಕೂಡದಿತ್ತು ಅಂತ ಆಕ್ಷೇಪಿಸುವ ಹಾಗೆಲ್ಲ. ಕೇಳಬೇಕಾದವಳು ಕೊಡಬೇಕಾದ್ದು. ಹಿರಿಯರಿಗಿರೋ ವಿಶ್ವಾಸ ಏನು ಗೊತ್ತೋ? ತಂದೆಯಾದವನು ಏನನ್ನು ಹೇಳಿದರೂ ಮಾಡಬಲ್ಲಂತ ಮಕ್ಕಳನ್ನು ನಾವು ಪಡೆದಿದ್ದೆ ಎನ್ನುವುದೇ ಅವರ ನಂಬಿಕೆ. ಭರತ ರಾಜ್ಯವನ್ನು ಆಳಿಯಾನು, ರಾಮ ಕಾಡನ್ನು ಸೇರಿ ವನವಾಸವನ್ನು ಅನುಭವಿಸಿಯಾನು, ಸಮರ್ಥರು. ಆ ಸಂಕಲ್ಪಗಳಲ್ಲಿ ಇದ್ದದ್ದರಿಂದ ಕೇಳಿದ್ದಾರೆ. ಅದಕ್ಕನುಗುಣವಾಗಿ ನಾವು ಒಪ್ಪಿಯೂ ಆಯಿತು. ಇನ್ನೀಗ ಅದಲ್ಲ ಅಣ್ಣ, ಅದು ಹೀಗೆ, ಅದು ಹಾಗೆ ಅಂತ ನೀನು ಹೇಳುವುದಕ್ಕೆ ಹೊರಟ್ರೆ ಖಂಡಿತವಾಗಿ ಅಲ್ಲ. ನಾನು ಕೋಪಿಸಿಕೊಂಡ್ರೆ ಊರು ಬಿಟ್ಟು ಹೋಗ್ತಿಯಲ್ವ? ಎಲ್ಲಾದರೂ ಹೋಗ್ತಿ, ಹೇಗಾದರೂ ಬದುಕತಿ. ನೀನಿಲ್ಲದ ಮೇಲೆ ಯಾವುದೂ ಇಲ್ಲ. ನಿನಗೊಂದು ಹೇಳ್ತೇನೆ, ನೀನು ನನ್ನೊಡನೆ ಹುಟ್ಟಿದ ತಮ್ಮನಾದರೆ ಅಲ್ಲ ಅಂತಲ್ಲ, ದೃಢೀಕರಣ. ಪಿತೃವಾಕ್ಯ ಪರಿಪಾಲನೆ ಎನ್ನುವುದನ್ನು ಮಾಡುವುದಕ್ಕಾಗಿ, ಪೂರೈಸುವುದಕ್ಕಾಗಿ ಬಂದವನ. ಪಿತೃವಾಕ್ಯ ನಿನಗೂ ಅನ್ವಯವಾಗಿದೆ. ಭರತ 14 ವರ್ಷಗಳ ಕಾಲ ಅಯೋಧ್ಯೆಯನ್ನು ಆಳಿಕೊಂಡಿರಲಿ. ನಾನು ಉಳಿಸುವುದಕ್ಕೆ ಹೊರಟ ಸತ್ಯವಚನ ನೀನು ಅಳಿಸುವುದಕ್ಕೆ ಪ್ರಯತ್ನ ಮಾಡುತ್ತೀನಿ ಅಂತ ನಾನು ಖಂಡಿತ ಭಾವಿಸುವುದಿಲ್ಲ. ಮಗು, ಶಾಸನವನ್ನು ತಿದ್ದುವುದಕ್ಕೆ ನಾವು ಹಕ್ಕುಳ್ಳವರಲ್ಲ ಮಗು. ನನಗೆ ಸಂಬಂಧ ಇಲ್ಲ ಅಂತ ನೀನು ಆಡ್ತಿ. ಯಾರು ಶಾಸನವನ್ನು ರೂಪಿಸಿದವ? ನಮ್ಮಯ್ಯ ದಶರಥ ಚಕ್ರವರ್ತಿ. ಬದಲಿಸುತ್ತಿದ್ದರೆ, ತಿದ್ದುಪಡಿ ಮಾಡುತ್ತಿದ್ದರೆ ಹೊಣೆ ಅವ ಹೊರತು ಇನ್ಯಾರಾಗುವುದಿಲ್ಲ. ಅವನೇ ಅಳಿದು ಸ್ವರ್ಗಸ್ಥನಾದ ಮೇಲೆ ನಾವು ಬದಲಿಸುವ ಅಂತ ಹೇಳಿದರೆ ಯಾವ ನ್ಯಾಯ ಉಂಟು ಮಗು? ರಾತ್ರಿಯಿಂದ ಆಡುತ್ತೇನೆ, ಹಾಗೆಲ್ಲ ನೀನು ಆಡಕೂಡದು. ಅಯೋಧ್ಯೆಯನ್ನು ಹೋಗಿ ಸೇರಲೇಬೇಕು. ನೀನು ಆಳ್ವಿಕೆಯನ್ನು ಮಾಡಬೇಕು. ಎಲ್ಲ ವಿಧಿ. ಕೈಕೆಯಾಗ ದೇವಿಯಾಗಲಿ ಈ ಥರ ಎಲ್ಲ ವಿಧಿಯ ಆಟದ ವಸ್ತುಗಳಾದ. ಸ್ಪಷ್ಟ ಹೇಳ್ತೇನೆ, ನನ್ನ ತಮ್ಮನಾಗಿ ನನ್ನ ನಡೆಯನ್ನು ಅನುಕರಿಸಿ ಅಂಗೀಕರಿಸಿ ಸಾಗುವುದಿದ್ದರೆ ನೀನು ಅಯೋಧ್ಯೆಗೆ ಹೋಗು, ಅಯೋಧ್ಯೆಯನ್ನು ಪಾಲಿಸಬೇಕಾಗ್ತದೆ. ಅಲ್ಲಯ್ಯ, ಓ ವಶಿಷ್ಠರು ಹೇಳಿದ್ರು ನೀ ಕೇಳುವುದಿಲ್ಲ. ಇಲ್ಲ, ಯಾಕಂದ್ರೆ ಅವರಿಗೂ ಧರ್ಮದ ಸಮ್ಮತದಲ್ಲಿ ನೀವು ಉತ್ತರ ಕೊಡುವುದಕ್ಕೆ ಸಮರ್ಥ. ಸಮುದ್ರ ಎಲ್ಲೆಯನ್ನು ಮೇರಿದ್ರು ನಾನು ತಪ್ಪಿಸ ನಡೆಯಲಾರೆ. ಶ್ರೀರಾಮಚಂದ್ರ ದೃಢವಾದಂತಹ ಒಂದು ಪ್ರತಿಜ್ಞೆಯಲ್ಲಿ ನಿತ್ತನಾದರೆ ಅದಕ್ಕೆ ಎಡರು ತಡುವವರು ಈ ಪ್ರಪಂಚದಲ್ಲಿ ಹುಟ್ಟಲಿಲ್ಲ, ಇನ್ನು ಹುಟ್ಟುವುದಕ್ಕೂ ಇಲ್ಲ. ಚಂದನು ತನ್ನ ತಂಪಾದ ಕಿರಣವನ್ನಾದರೂ ತ್ಯಜಿಸಿಯಾನು. ರಾಮ ಬಿಡಲಾರ.
ನಮ್ಮ ಅಪ್ಪಯ್ಯ ಕೊಟ್ಟಿರುವ ವರವನ್ನು ಅಪ್ಪಯ್ಯ ಜೀವಂತ ಇರುವಾಗಲೇ ನಮ್ಮಮ್ಮ ಕೇಳಿದ್ರು. ಬಹುಶಃ ಅವರು ಸಾಯ್ಬೇಕು ಅಂತಲೇ ಕೇಳಿದ್ರು ಅಂತ ಕಾಣ್ತಾರೆ. ವಿಧಿ ಅಣ್ಣ, ನಿನಗೆ ಎರಡು ಆಡ್ತೇನೆ ಅಂತ ತಿಳಿಬೇಡ. ಇಲ್ವಾ? ನೀನು ಬರ್ಲಿಕ್ಕೆ ದಿನವೇ ಇಲ್ವಾ? ಹಾಗಿದ್ರೆ ನೀ ಬರ್ಲಿಕ್ಕೆ ದಿನವೇ ಇಲ್ವಾ? ಅವಧಿ ಪೂರ್ಣಗೊಂಡ ನಂತರದಲ್ಲಿ ಅಯೋಧ್ಯೆಯತ್ತ ನಾನು ಬಂದೇನೆ ಹೊರತು ಅದಕ್ಕಿಂತ ಹೊರತು ಯಾವ ಕಾಲಕ್ಕೂ ನಾನು ಬರುವುದಕ್ಕೆ. ಅಣ್ಣಯ್ಯ, 14 ವರ್ಷ ಕಳೆದು ನೀನು ಬಾರದೇ ಇದ್ರೆ ಅದರ ಮಾರನೆಯ ದಿನ 9 ಗಳಿಗೆಯವರೆಗೆ ನಿನ್ನ ಪ್ರತೀಕ್ಷೆಯಲ್ಲಿ ನಿನ್ನ ಭರತ ಇರ್ತಾನೆ. ಇನ್ನೊಂದು ಗಳಿಗೆ ಆದ್ರೆ ಇನ್ನ 3 ತಮ್ಮಂದಿರಲ್ಲಿ ಒಬ್ಬ ಲೆಕ್ಕದಲ್ಲಿ ಇಲ್ಲ ಅಂತ ತಿಳ್ಕೊ. ತಮ್ಮ ಲಕ್ಷ್ಮಣ, ಒಮ್ಮೆ ಬಾಣದಿಂದ ಬಿಲ್ಲಿನ ಕೊಪ್ಪಿನ ತುದಿಯಲ್ಲಿ ಬರೆದಿಟ್ಟು 14 ವರ್ಷ ಕಳೆದು ಮರು ದಿವಸ 10 ಗಳಿಗೆಯವರೆಗೆ ನಾವು ಅಯೋಧ್ಯೆಯಲ್ಲಿ ಅಲ್ಲವಾದ್ರೆ ಅವ ಹೇಳಿದ ಹಾಗೆ ಮಾಡ್ತಾನೆ. ಸಾಕ್ಷಿ ಸಾಕಲ್ಲ ನಿನಗೆ? ನನಗೆ ಇನ್ನೊಂದು ಬೇಕು. ಏನು ಆಲಿಂಗನಾಗಿ? ನಿನ್ನ ಸೇವೆಗಾಗಿ. ಸೇವೆಗೇನು ತನ್ನ ಅವನಾಗಿಯೋಳಿಟ್ಟ ಹಾವಿಗೇನು ಕೊಟ್ಟು ಹಲಸಿ ಕೊಟ್ಟಾಗ ಸೇವೆಗೇನು ಅಣ್ಣಯ್ಯ, ಪಲ್ಲಕ್ಕಿಯಲ್ಲಿ ಬಂಗಾರದ ಪಾದುಕೆಗಳನ್ನು ನಾನೇ ಹೊತ್ತು ತಂದ. ಯಾಕೆ? ನಮ್ಮ ಅಣ್ಣನಾದ ನೀನು ಅದರಲ್ಲಿ ಕಾಲಿರಿಸಬೇಕು, ಅಯೋಧ್ಯೆಯತ್ತ ಮುಖ ಮಾಡಬೇಕು, ಬಂಗಾರದ ಪಾದುಕೆಗಳಿಂದ ನಿನ್ನನ್ನು ಅಯೋಧ್ಯೆ ಸೇರಿಸಬೇಕು ಎನ್ನುವ ಬಂಗಾರದ ಮನಸ್ಸನ್ನಿರಿಸಿಕೊಂಡು ಬಂದವನ ಸಾಧುವಾದ ವಿಷಯ. ಅಣ್ಣನಾದ ನೀನಿಲ್ಲದ ಹೊತ್ತು ನೀನು ಬರುವ ತನಕ ನನಗೆ ಮಾರ್ಗದರ್ಶಕವಾಗಿ, ನನಗೆ ದಿಗ್ದರ್ಶಕವಾಗಿ, ನನ್ನ ಬದುಕಿನ ಸರ್ವಸ್ವವಾಗಿ ನೀನು ಏರ್ನಿತ್ತ ಪಾದುಕೆಗಳೇ ನನಗೆ ಮಾರ್ಗದರ್ಶನವಾಗಬೇಕು. ನೋಡು, ನೀ ಕಾಡಿನಲ್ಲಿ ಹೇಗೆ ಬದುಕುತ್ತಿ? ಜಟಾವಲ್ಕಲ ಧಾರಿಯಾಗಿ ನಾರು ಮಡಿಯನ್ನುಟ್ಟು ವ್ರತವನ್ನು ಕೈಗೊಂಡ ಹಾಗೆ ಜೀವನವನ್ನು ನೀ ನಡೆಸುವುದಕ್ಕೆ ಯಾವ ಬದ್ಧತೆಯನ್ನು ಬದುಕಿನಲ್ಲಿ ಆಧರಿಸಿಕೊಂಡಿದೆಯೋ, ಇನ್ನು ಮುಂದೆ ಭರತನಿಗೆ ಆ ಬದುಕು ಪಟ್ಟಣವನ್ನು ಸೇರುವುದಿಲ್ಲ. ನಂದಿ ಗ್ರಾಮದಲ್ಲಿ ಇರ್ತೇನೆ. ಅಲ್ಲಿ ಒಂದು ಸಿಂಹಾಸನದ ನಿರ್ಮಾಣವನ್ನು ಮಾಡಿ ನಿನ್ನ ಪಾದುಕೆಗಳನ್ನು ಅದರ ಮೇಲಿರಿಸಿ ಸನ್ಯಾಸಿಯ ಹಾಗೆ ಪಾದುಕ ಪೂಜೆಯನ್ನು ಮಾಡುತ್ತಾ ನಿನ್ನನ್ನು ಪ್ರತಿದಿನವೂ ಆರಾಧಿಸುತ್ತಾ ಪೂಜಿಸುತ್ತಾ ಪ್ರಾರ್ಥಿಸ್ತಾ ಇರ್ತೇನೆ. ಸೂರ್ಯವಂಶದ ಅಧಿಕಾರ ನಡೆಸುವುದಕ್ಕೆ ಪೀಠದಲ್ಲಿ ಅಷ್ಟಿದ್ರು ಸಾಕಾಗ್ತದೆ. ನನ್ನ ಸೇವೆಗಾಗಿ ತಂದಿರುವ ಪಾದುಕೆಯ ಮೇಲೆ ನೀನು ಪಾದವನ್ನಿರಿಸು. ಅದನ್ನು ಎತ್ತಿ ನನ್ನ ತಲೆಯ ಮೇಲೆ ಹೊತ್ತು ಶ್ರೀರಾಮ ಪಾದುಕೆ ಭರತನ ಭ್ರಾತೃತ್ವದ ಸಾರ್ಥಕ್ಯದ ಹಾದಿ, ಭರತನ ಆಗಮನ ಪಾದುಕಾ ಪ್ರದಾನದ ಮೂಲಕವಾಗಿ ಪರಿಸಮಾಪ್ತಿಯಾಯಿತು ಎನ್ನುವ ನನ್ನ ಸಮಾಧಾನದ ಅಗಲುವಿಕೆಗೆ ಅದೊಂದು ಆದರ್ಶವಾಗಿರ್ಬೇಕಣ್ಣ. ಅಗಲುವಿಕೆಯು ಮತ್ತೊಮ್ಮೆ ಕೂಡುವುದಕ್ಕೆ ಹೌದಷ್ಟು ಸರಿ, ಒಳ್ಳೆಯದು ಮಗು. ಕೆಳಗಿರಿಸಂತ ನಿನ್ನ ಪಾದುಕೆಯ ಮೇಲೆ ನನ್ನ 2 ಪಾದಗಳನ್ನು ನಾನು ಊರಿ. ಅಣ್ಣಯ್ಯ, ಇದು ನನಗೆ ಶ್ರೀರಕ್ಷೆ, ಇದು ಬದುಕಿನ ಆದರ್ಶ. ಭರತನಿಗೆ ಇದು ದಿವ್ಯ ಪ್ರಸಾದ. ನೀನು ಮಾಡಿದ ಪಾದುಕಾ ಪ್ರದಾನ ಭರತನ ಬದುಕಿನ ಜೀವನದ ಮುಖ್ಯ ಪ್ರಧಾನ. ಇದೋ ಸ್ವೀಕರಿಸಿದ್ದೇನೆ, ತಲೆ ಮೇಲಿರಿಸಿಕೊಂಡಿದ್ದೇನೆ. ರಾಮ ಜಯ ಜಯ ಸೀತಾ, ಲಕ್ಷ್ಮಣ, ಭರತಕುಮಾರ ಬಂಧುರೆಂದಲೇ ಪೀತ ನಡೆದ ವರ್ತಮಾನ ನಮಗೆ ತಿಳಿಯಿತು. ಆಗಬೇಕಾದಷ್ಟ ಕರ್ತವ್ಯವನ್ನು ನಿಷ್ಠೆಯಿಂದಲೇ ಮಾಡಿ ಪೂರೈಸಿದ್ರೆ ಸ್ವರ್ಣ ಪಾದುಕೆಯನ್ನು ಶಿರಸ್ಸಿನಲ್ಲಿ ಏರಿಸುವ ಮೂಲಕವಾಗಿ ಭರತನು ನಾಡಿನತ್ತ ತಾ ನಡೆದ. ಆದ್ರೆ ನಾನು ಯೋಚಿಸುವುದು ಹಾಗಲ್ಲ. ನಾವಿನ್ನೇ ಇಲ್ಲೇ ಉಳಿದುಕೊಳ್ಳುವುದಕ್ಕೆ ಸಾಧ್ಯವಾದೀತೆಯೇ ಆಗುತ್ತದೆ. ಈಗಾಗಲೇ ನಾವಿರುವ ತಾಣವನ್ನು ಅಯೋಧ್ಯೆಯ ಮಂದಿಗಳೆಲ್ಲ ಗುರುತಿಸಿಕೊಂಡದಾಯಿತು, ಪಥ ದರ್ಶನ ಅವರಿಗಾಯಿತು. ಇನ್ನು ಆಗಾಗ ಒಮ್ಮೆ ಚಿತ್ರಕೂಟಕ್ಕೆ ಹೋಗಿ ಬರೋಣ ಅಂತ ಇಲ್ಲಿ ಬರುತ್ತಾ ಹೋಗುತ್ತಾ ಇದ್ರೆ ಇಲ್ಲಿರುವಂತಹ ಋಷಿ ಮುನಿಗಳಿಗೆಲ್ಲ ಜೀವನ ಸಾಗಿಸುವುದಕ್ಕೆ ಕಷ್ಟ, ನಿತ್ಯ ವಿಧಿ ವಿಧಾನಗಳಿಗೂ ತುಂಬಾ ಕಷ್ಟವಾಗ್ತದೆ. ಆಗ ನಾನು ಹೇಳಿದ ಹಾಗೆ ಕಾಡು ಹೋಗಿ ನಾಡಾಗ್ತದೆ. ಹಾಗಾಗಕೂಡದು, ಪ್ರಜರ ಅಯೋಧ್ಯೆಯಲ್ಲಿರಬೇಕು ಎನ್ನುವ ನಿರ್ಣಯವನ್ನು ಮಾಡಿಕೊಂಡವರು ನಾವು. ಎಲ್ಲಿ ಹೋಗೋಣ? ಈ ವರೆಗೆಯನ್ನು ಬಿಟ್ಟು ಮುಂದೆ ಹೋಗಬೇಕಾದ್ದು ಸರಿ. ಆದ್ರೆ ತಡ ಮಾಡದೆ ಇಲ್ಲಿರುವ ಮಂತ್ರಿಗಳು ಹೇಳಿದ್ರಲ್ಲ, ಹೋಗುವುದಕ್ಕೆ ದಾರಿಯ ಅಂತ ಅಮ್ಮ ಹೇಳಿದಾಗೆ ನಮ್ಮ ದಂಡಕಾರಣ್ಯದಲ್ಲಿ ಬದುಕಲಿ ಹೇಳಿದ್ದು. ನಾವು ದಂಡಕಾರಣ್ಯಕ್ಕೆ ಹೋಗುವ ದಾರಿ ಯಾವುದು, ಹಿಂಡು ಮುನಿಗಳಿರುವ ತಾಣ ಯಾವುದು ಅಂತ ನದಿಯ ದಂಡೆಯಲ್ಲಿ ಸಾಗಿ ಅಂತ ಆಡಿದ್ದಾರೆ. ಕಳದೆ
ನದಿ ದಂಡೆಯಲ್ಲಿ ಹೋಗಿ ಆ ದಂಡ ಕಾರ್ಯ ಶೂರ್ಪನಖ ಬಂದಳ ಕಾನನಕ್ಕೆ ಕುಲಗೇಣಿಯು ಲಂಕಾಪಟ್ಟಣಕ್ಕೆ ಯಾರು ಅಂತ ಕೇಳಿ ಬಲ್ಲಿರಿ. ರಾವಣೇಶ್ವರನ್ನು ಕೇಳಿದ್ದೇವೆ. ಅದು ಮಾತ್ರ ಕೇಳಿದ್ದು. ಏನು ಕೇಳಿದ್ದು? ಬೇರೆ ಜನ ಯಾರು ಇಲ್ವಾ ಜೊತೆಗೆ? ಅವನ ಒಡ ಹೊಟ್ಟಿದವರು ಇಲ್ವಾ? ಯಾರೆಲ್ಲ ಇದ್ದಾರೆ? ತಮ್ಮಂದಿರಿದ್ದಾರೆ. ಯಾರದು? ಕುಂಭಕರ್ಣ. ಆಮೇಲೆ ಮತ್ಯಾರು? ಹೆಣ್ಣಿಲ್ವಾ? ಹೆಣ್ಣು ಮಗಳಿಲ್ವಾ ಅಂತ ಕೇಳಿದ್ರಿ ನಿಮ್ಮಲ್ಲಿ. ಆ ರಾವಣನಿಗೆ ಒಬ್ಬಳು ತಂಗಿದ್ದಾಳೆ, ವಿಷಯ ಗೊತ್ತ? ಇದ್ದಾಳಂತ ಒಬ್ಳು ಅಂದ್ರೆ ಶೂರ್ಪನಖೆ. ಏನಯ್ಯ ನಿಮ್ಮ ಮೂಗಿನಿಂದ ಬಿದ್ದವಳ? ಶೂರ್ಪನಖೆ ಏಕವಚನದಿಂದ ಕರೀತಾ ಇದ್ದೀರಲ್ಲ, ಬಹುವಚನದಿಂದ ಕರೆದ್ರೆ ಏನಾಗುತ್ತದೆ ನಿಮಗೆ? ಈ ಲಕ್ಕೆಯಲ್ಲಿದ್ದವರೆಲ್ಲ ಹೇಗೆ ಕರೀತಾರೆ ಗೊತ್ತಾ? ಗೌರವಯುತವಾಗಿ ಪ್ರೀತಿಯಿಂದ ಶೂರ್ಪನಖ ದೇವಿ. ದೇವಿ. ಹಾ, ದೇವಿ. ದೇವಿ ನೋಡಿ ಅಲ್ಲಿ ಒಳಗೆ. ದೇವಿ ಗುಡಿಯಲ್ಲಿಯಾ? ಒಳಗಿದ್ರೆ ಮಾತ್ರ ದೇವಿ ಅಲ್ವಾ? ಹೊರಗೆ ಬಂದ್ರೆ ದೇವಿ ಅಲ್ಲ. ಬೇಡ, ಶೂರ್ಪನಖ ಅಮ್ಮ ಅಂತಾದ್ರೂ ಹೇಳ್ಬಹುದಲ್ಲ? ಅಮ್ಮ ಮಕ್ಕಳಿಗೆ ಆಯ್ತು. ಓಹ್, ಸಣ್ಣ ಸಣ್ಣ ಮಕ್ಕಳಿಗೆ ಅಮ್ಮ. ಮಕ್ಕಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಮ್ಮ ಇಲ್ಲಲ್ಲ. ಬೇಡ, ಅದು ಕಷ್ಟ ಆಗ್ತದೆ ಅಂತಾದ್ರೆ ಸುಲಭದಲ್ಲಿ ಹೇಳ್ತೇನೆ. ಶೂರ್ಪನಖ ಅಕ್ಕ. ಅಕ್ಕ ತಮ್ಮಂದಿರಿಗೆ ಅಲ್ವಾ? ನಿಮ್ಮನ್ನು ಬಿಟ್ಟರೆ ಪ್ರಪಂಚ ಉಳಿಲಿಕ್ಕಿಲ್ಲ. ಮೊದಲು ನಿಮ್ಮನ್ನು ತಿನ್ನಬೇಕು, ಆಮೇಲೆ ಮುಂದಿನ ಬಗ್ಗೆ ಯೋಚನೆ. ಇದು ನೀವಾದಿ ಹೇಗೆ ಬೇಕಾದ್ರೂ ತರಬಹುದು. ಯಾಕೆ? ನಮ್ಮ ಆಸ್ಥಾನ ಪಂಡಿತರು ನೀವು. ನಿಮ್ಮ ಆಸ್ಥಾನ ಪಂಡಿತರು ಕಾಲವನ್ನು ಹಾಡುವುದಕ್ಕೆ ಪ್ರಾರಂಭ ಮಾಡಿದರೆ ಎಲ್ಲರೂ ಅಲ್ಲಿಂದಲ್ಲಿಗೆ ತಲೆ ಅಲ್ಲಾಡಿಸ್ತಾ ಇರ್ತಾರೆ. ನಿಮ್ಮ ಸಂಗೀತದ ಸ್ವರವನ್ನು ಕೇಳಿ ನಾನು ಎಷ್ಟೋ ಸಲ ಕುಡಿದದ್ದುಂಟು. ನೋಟ್ ಎಲ್ಲಿ ಮೇಲೆ? ಅಂತಃಪುರದಲ್ಲಿ
ನೋಡುವುದಕ್ಕೆ ಜನ ಮಾತ್ರ ಇರುವುದಿಲ್ಲ, ನಾನೊಬ್ಬಳೇ ಕುಡಿಯುವುದು. ಅದು ನೀವು ಎಂತದ್ದು ಮೊದಲಿಗೆ ಒಬ್ಬೊಬ್ಬರೇ ಕುಡಿಬೇಕು. ಅಭ್ಯಾಸ ಮಾಡುವುದು ಅಲ್ಲಿಂದಲೇ. ಮತ್ತೆ ಎಲ್ಲರ ಎದುರಿಗೆ ಒಂದು ತಕಮುಖಂತ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಸಂತೋಷದಿಂದ ಕುಡಿದ್ರೆ ಮತ್ತೆ ಅಭ್ಯಾಸಕ್ಕೆ ಬೀಳ್ತದೆ. ಮತ್ತೆ 4 ಜನಕ್ಕೆ ತೋರುವ ಹಾಗೆ ನಾವು ತೋರ್ಪಡಿಸಬೇಕು. ಜೊತೆಗೆ ಇವರಿದ್ದಾರಲ್ವಾ ಆಗ್ಲಿ. ಆಮೇಲೆ ಒಟ್ಟಿಗೆ ನೀವು 3 ಜನ ಒಟ್ಟಾದ್ರೆ ನಿಮ್ಮ ಮುಂದೆ ಯಾರೂ ನಿಲ್ಲಿಕ್ಕಿಲ್ಲ. ಅಷ್ಟು ಹಾಗಲ್ಲ, ನಿಮಗೆ ನೀವೇ ಸಾಕು ಅಂತ ಹೇಳಿದ್ದು. ಹೌದು, ನಿಮ್ಮ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಹೌದೌದು, ಒಳ್ಳೆ. ನನ್ನ ಬಗ್ಗೆ ನಿಮಗೆ ಏನು ಗೊತ್ತು? ಎಂತ ಒಂದು ಹೆಣ್ಣು ರಕ್ಕಸಿ. ಹೆಣ್ಣು ರಕ್ಕಸಿ. ಹೌದಯ್ಯ, ನಾನು ಹೆಣ್ಣೆ ರಕ್ಕಸಿ. ಯಾಕೆ? ರಕ್ಕಸ ಕುಲದಲ್ಲಿ ಹುಟ್ಟಿದ್ದೇನೆ ನಾನು. ನನ್ನ ಬಗ್ಗೆ ನಾನೇ ಹೇಳ್ತೇನೆ. ಪ್ರಾಯ ಪ್ರಬುದ್ಧನಾದಂತಹ ನನಗೆ ಅಣ್ಣ ಮದುವೆ ಮಾಡುವ ಬಗ್ಗೆ ಯೋಚನೆ ಮಾಡಲಿಲ್ಲ. ಆ ಹೊತ್ತಿನಲ್ಲಿ ನಾನೇ ಹೋಗಿ ಕೇಳಿದ್ದು, ಅಣ್ಣ ನೀ ನನಗೆ ಮದುವೆ ಮಾಡು. ಆವಾಗ ಅವ ಪಾತಾಳವಾಸಿಯಾದಂತಹ ವಿದ್ಯುಜ್ಜೂಹ ಮಹಾಪ್ರಭು ಮಹಾಮಾಯಾವಿ ಅವರನ್ನು ತಂದು ನನಗೆ ಮದುವೆ ಮಾಡಿಸಿಬಿಟ್ರು. ನಮ್ಮ ದಾಂಪತ್ಯ ಜೀವನದಿಂದಾಗಿ 2 ಮಕ್ಕಳನ್ನು ಪಡೆದವಳು ನಾನು. ಒಂದು ಗಂಡು ಮತ್ತೊಂದು ಹೆಣ್ಣು. ಹೆಣ್ಣಿಗೆ ಅಧೋಮುಖಿ ಎಂಬುದಾಗಿ ಹೆಸರನ್ನಿರಿಸಿದವಳು. ಆಮೇಲೆ ಗಂಡಿಗೆ ಶಂಭುಕಾಸುರ ಅಂತ ಹೆಸರನ್ನಿರಿಸಿದೆ. ಒಂದು ದಿನ ನಮ್ಮಣ್ಣನ ಜೊತೆಯಲ್ಲಿ ದೇವಲೋಕಕ್ಕೆ ಹೋದ್ರು ನಮ್ಮವರು ಯುದ್ಧಕ್ಕಾಗಿ. ಆದ್ರೆ ಹಿಂತಿರುಗಿ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂತ ನಮ್ಮವರಲ್ಲಿ ಕೇಳಿದ್ರೆ ಉತ್ತರ ಯಾರೂ ಕೊಟ್ಟ ಬರಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ ಯಾರೂ ಕಾರಣವನ್ನು ಹೇಳಲಿಲ್ಲ. ನಮ್ಮವರು ಸಾಯುವುದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ? ಅಂತಹ ಮಾಯಾವಿಗಳು ನಮ್ಮವರು. ವಿದ್ಯುಜ್ಜೂಹ ಮಹಾಪ್ರಭುಗಳಂದ್ರೆ ಮಾಯಾವಿದ್ಯೆಯಲ್ಲಿ ಬಹಳ ಪರಿಣಿತರು. ನನ್ನ ಅಣ್ಣನಿಗಿಂತಲೂ ಮಿಗಿಲಾದಂತಹ ಶಕ್ತಿಯುತರು. ಹಾಗಾದ್ರೆ ಅವರು ಹೇಗೆ ಸತ್ರು? ನನಗೆ ಅರ್ಥವಾಯಿತು. ಅವರನ್ನು ಕೊಲ್ಲುವುದಕ್ಕೆ ಕಾರಣ ಬೇರೆ ಯಾರೋ ನಮ್ಮವರೇ ಇದ್ದಾರೆ ಎಂಬುದನ್ನು ತಿಳಿದುಕೊಂಡಿದ್ದೇನೆ. ಆಮೇಲೆ ದುಃಖಿಸಿದೆ. ಅಣ್ಣನ ಬಳಿ ಪರಿಪರಿಯಾಗಿ ಬೇಡಿಕೊಂಡೆ. ಆವಾಗ ಅವನೇ ನನ್ನನ್ನು ಈ ಸ್ಥಳಕ್ಕೆ ಕಳುಹಿಸಿಕೊಟ್ಟಿದ್ದಾನೆ. ಎಲ್ಲಿಗೆ? ಈ ಜನಸ್ಥಾನಕ್ಕೆ. ಜನಸ್ಥಾನದಲ್ಲಿ ನಾನಿದ್ದೇನೆ. ಸುತ್ತಲೂ 5 ವೃಕ್ಷಗಳು ಬೆಳೆದು ನಿಂತಿದ್ದಾವೆ. ಪಂಚವಟಿ ಎಂದು ಇದನ್ನು ಕರೆಯುತ್ತಾರೆ. ಇಲ್ಲಿಯೇ ನನ್ನ ವಾಸ. ನಮ್ಮ ಅಂಗರಕ್ಷಣೆಗಾಗಿ ಕರ, ದೂಷಣ, ತ್ರಿಶಿರ ಮುಂತಾದ 14,000 ರಕ್ಕಸರು ಅಂಗರಕ್ಷಣೆಗಾಗಿದ್ದಾರೆ. ಮಗನಾದಂತಹ ಶಂಭುಕಾಸುರನನ್ನು ನಾನು ತಪಸ್ಸಿಗೆ ಕುಳ್ಳಿರಿಸಿದ್ದೇನೆ. ಯಾಕೆ ಗೊತ್ತೇ? ನಮ್ಮ ಗಂಡನನ್ನು ಕೊಂದಂತಹ ಯಾರೋ ಇದ್ಲಿ ಅವರನ್ನು ಕೊಲ್ಲುವುದಕ್ಕಾಗಿ ಅವ ಸಿದ್ಧನಾಗಬೇಕು ಎಂಬ ಉದ್ದೇಶದಿಂದ. ನಿನ್ನೆಯ ದಿನ ಹೋಗಿ ನೋಡ್ತೇನೆ, ಮಗನ ರುಂಡ ಮುಂಡದಿಂದ ಬೇರ್ಪಟ್ಟಿದೆ. ಏನು ಮಾಡೋಣ ಹೇಳಿ? ಕರುಳಿನ ತುಂಡು ಅಲ್ಲಿ ಬಿದ್ದು ವಿರಮೆಯಲ್ಲಿ ಒದ್ದಾಡ್ತಾ ಇದೆ ಅಂತಾದ್ರೆ ನೋಡಿ ತಡೆಯುವುದಕ್ಕಾಗಲಿಲ್ಲ ನನಗೆ. ದುಃಖವನ್ನು ಅಲ್ಲಿ ಹತೋಟಿಯಲ್ಲಿ ಇಟ್ಟುಕೊಂಡು ಹಾಗೆ ನನ್ನ ಗುಹೆಯನ್ನು ಸೇರಿದೆ. ಯಾಕಾಗಿ? ಮಗಳಿಗೆ ಸಾಂತ್ವನ ಹೇಳುವುದಕ್ಕಾಗಿ, ಮಗಳಿಗೆ ಆಹಾರವನ್ನು ತರುವುದಕ್ಕೆ ಮುಂದುವರಿದು ನಿಂತಿದ್ದೇನೆ. ನಡೀತೇನೆ ಮುಂದೆ ನೋಡೋ. ಮುಂದುವರಿಯುತ್ತಾ ಇದ್ದಂತೆ ನಾಸಿಕಕ್ಕೆ ಯಾವುದು ಪರಿಮಳ ಬಡಿಯುತ್ತಾ ಇದೆಯಲ್ಲ, ಏನಿದು ಪರಿಮಳ? ಮಾನವನ ಮೈಯಿಂದ ಹೊರಡುವಂತಹ ತರುಗಂಧ ನಮ್ಮ ಈ ನಾಸಿಕಕ್ಕೆ ಬಡಿಯುತ್ತಾ ಇದೆ ಅಂತಾದ್ರೆ ಯಾರೋ ಮಾನವರು ಪ್ರವೇಶ
ಪ್ರವೇಶ ಮಾಡಿದ್ದಾರೆ. ಯಾರು ಬಂದವರು? ಈ ಕಾಡಿಗೆ ಬಂದವರು ಯಾರು? ಹೊಸ ರೀತಿಯಾದಂತಹ ಪರಿಮಳವನ್ನು ಆಘ್ರಾಣಿಸುವಾಗ ಮಾನವರ ಮಾಂಸವನ್ನು ಮೆಲ್ಲಬೇಕೆಂಬ ಆಶೆ ಆಗುತ್ತಾ ಇದೆ. ವೀರರೇ, ಬನ್ನಿ ಬನ್ನಿ, ನಿಮಗಿವತ್ತು ಒಳ್ಳೆಯ ಔತಣವಿದೆ, ಬನ್ನಿ. ಆದರೆ ಇಷ್ಟು ಕಾಲದೊಳಪ್ಪರಿಲ್ಲಿಗೆ ಎಷ್ಟೋ ಕಾಲವಾಯಿತು ಈ ಜನಸ್ಥಾನದಲ್ಲಿ ನನ್ನ ವಾಸ. ನಾನಿಲ್ಲಿ ಬಂದ ಮೇಲಿಂದ ಇಷ್ಟರವರೆಗೆ ಯಾರೂ ಈ ಕಡೆ ಪ್ರವೇಶ ಮಾಡಿದ್ದಿಲ್ಲ. ಮಾನವರ ಸುಳಿವೇ ಈ ಕಡೆ ಆಗುತ್ತಿಲ್ಲ. ಯಾಕೆ? ನಾನಿದ್ದೇನೆಂಬ ಹೆದರಿಕೆಯಿಂದಾಗಿ. ಹಾಗಾದ್ರೆ ಇವರು ಬಂದಿದ್ದಾರಲ್ಲ, ಆಯುಷ್ಯ ಮುಗಿಯುತ್ತಲೇ ಲೆಕ್ಕ. ಬಂದವರನ್ನು ಹಾಗೆ ಬಿಡಬಾರದು, ಅವರನ್ನು ಹಿಡಿಯಬೇಕು. ಅವರ ರುಂಡವನ್ನು ಮಣ್ಣದಿಂದ ಬೇರ್ಪಡಿಸಿ ಮಾಂಸದ ಕಂಡವನ್ನು ಸಿಗಿದ್ದೇನೆ. ಕೆಂಡದ ಮೇಲಿಟ್ಟು ಹುರಿದು ಅದನ್ನು ಚೆನ್ನಾಗಿ ತಿಂತೇನೆ. ಹಲ್ಲನ್ನು ಆ ಎಲುಬನ್ನು ಹೆಚ್ಚು ಚೆನ್ನಾಗಿ ಜಗಿದು ಚೂರಣವನ್ನಾಗಿಸ್ತೇನೆ. ಚರ್ಮವನ್ನು ಸುರಿದು ಹಪ್ಪಳ ಮಾಡ್ತೇನೆ. ತಡ ಮಾಡುವುದಿಲ್ಲ. ಮಾನವರು ಕೈಯಿಂದ ತಪ್ಪಿಸಿಕೊಳ್ಳಬಾರದು. ನಡೀತೇನೆ. ಎಂದು ಧೈರ್ಯವ ಪೇಳೆ ಬಂದು ರಾಮನಾಯ ದೂರದಿಂದ ನೋಡಿದಳ ದುರಕಂಡವಾಗಿರಲು. ದೂರದಿಂದ ನೋಡಿದಳ ದುರಕಂಡವಾಗಿರಲು. ಸಾಗಿದ ನಿಲಿತ ಓಡೋಡಿಕೊಂಡು ಬಂದು ನೋಡಿದ್ರೆ ಅಬ್ಬಬ್ಬಬ್ಬಬ್ಬ, ಈ ಪರಿಸರವೇ ವಿಚಿತ್ರವಾಗಿ ಕಾಣ್ತಾ ಇದೆಯಲ್ಲ. ಈ ಕಾಡು ದಟ್ಟವಾದಂತಹ ಕಾಡು, ಸೂರ್ಯನ ಕಿರಣಗಳು ಸೋಕುವುದಿಲ್ಲ. ಹಾಗಾದ್ರೆ ಈ ಬೆಳಕೆಲ್ಲಿಂದ ಬಂತು? ಹಾಗೆ ನೋಡಿದ್ರೆ ದೂರದಲ್ಲೊಂದು ಮರದ ಬುಡದಲ್ಲಿ ಒಬ್ಬ ಕುಳಿತುಕೊಂಡಿದ್ದಾನೆ. ಅವನ ಮುಖದಿಂದ ಹೊರಡುವಂತಹ ತೇಜಸ್ಸು ಈ ಕಾಡಲ್ಲೆಲ್ಲ ಪ್ರಕಾಶಮಾನವಾಗಿ ಬೆಳಗುತ್ತಾ ಇದೆ. ಹಾಗಾದ್ರೆ ಇವನ ಯಾರು? ಎಲ್ಲಿಂದ ಬಂದ? ಕಂಡರೆ ಮೊದಲನಾಗಿದ್ದಾನೆ. ಒಳ್ಳೆಯ ಗಂಡಸು. ಇವನನ್ನು ನೋಡಿದ ಮೇಲೆ ತಿನ್ನುವುದಕ್ಕೆ ಮನಸ್ಸೇ ಬರುವುದಿಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡಿದರೆ ಇವರನ್ನು ಎತ್ತಿಕೊಂಡು ಹೋಗಿ ನನ್ನ ಗಂಡನನ್ನಾಗಿ ಮಾಡಿಕೊಂಡು ಸಂತೋಷದ ಸುಖವನ್ನು ಪಡೆಯಬೇಕು ಎಂಬ ಉದ್ದೇಶ ನನಗಾಗುತ್ತಾ ಇದೆ. ಅದಕ್ಕಾಗಿ ತಡ ಮಾಡುವುದಿಲ್ಲ. ಇವನನ್ನು ಹೊತ್ತುಕೊಂಡು ಹೋಗುವುದಕ್ಕೆ ನಡೆಯುತ್ತೇನೆ. ಹೀಗೆ ಹೋದ್ರೆ ಹಾಗೆ ಅವನ ಬಳಿಗೆ ಹೀಗೆ ಹೋದ್ರೆ ಅವ ಅಲ್ಲಿಂದ ಓಡಿ ಹೋದ. ಅವರನ್ನು ಹಿಡಿಯುವುದಕ್ಕೆ ಬಹಳ ಕಷ್ಟ. ಹಾಗಾದ್ರೆ ಏನು ಮಾಡೋಣ? ನಿಜ ಮನದೊಳಗೆ
ಯೋಚನೆಯ ಮಾಡಿ ಏನು ಮಾಡೋಣ? ಘನವಾದ ದೇಗವನು ಕುದಿಸಿ 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 ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು ಕಪಟದ ಕೃತಿಯ ನೀವು ನ್ಯಾಯ ಅಂತ ಹೇಳುವಾಗಲೇ ನನ್ನ ನೀತಿ ಬದಲಾವಣೆ ಆಗುತ್ತಾ ಇದೆ. ಕಾರಣ ಏನು ಗೊತ್ತೇ? ಅವನನ್ನು ತರುವುದಕ್ಕಾಗಿ ನಾನು ಈ ರೂಪದಿಂದ ಹೋದರೆ ಅವ ಹೆದರಿ ಓಡಿ ಹೋಗುತ್ತಾನೆಂಬುದು ಖಚಿತವಾದಂತಹ ಮಾತು. ಹಾಗಾದ್ರೆ ಏನು ಮಾಡೋಣ? ಬಹಳಷ್ಟು ಯೋಚನೆ ಮಾಡಿದೆ. ಅವನು ನನ್ನನ್ನು ನೋಡಿ ಮರುಳಾಗಬೇಕು ಅಂತಾದ್ರೆ ಈ ರೂಪ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಗಲವಾದಂತಹ ದೇಹವನ್ನು ಕುನಿಸಿ ಮರೆಮಾಚಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ವೇಷವನ್ನು ಮಾಡ್ತೇನೆ. ಆ ವೇಷ ಹೇಗಿರಬೇಕು? ಆ ಗಂಡುಸನ್ನು ಮರಳು ಮಾಡುವಂತಿರಬೇಕು. ಅದಕ್ಕಾಗಿ ವೇಷ ಬದಲಾವಣೆ ನೋಡಿದ್ದೀರಾ ನನ್ನದು? ಇಷ್ಟವಾಗಿ ನೋಡುವುದಿಲ್ಲ. ಯಾವಾಗ ನೋಡಿದ್ರು ಬರೆಯುವುದಿದನ್ನೇ. ಬರ್ಲಿಕ್ಕೆ ಹೇಳಿದ್ರು ಅವರು ಬರೆಯುವುದಿದ್ದು. ಹೌದು, ತೋರಿಸ್ತೇನೆ ನಾನು. ಚಂದದ ಮುಖ ತೋರಿಸಬೇಕು ಅಂತಲೇ ಈ ಗಮನ ಮಾಡಿದ್ದೇನೆ. ನೋಡ್ತೀರಾ? ನೋಡಿ ನಮ್ಮ ವೇಷ. ಹದಿನಾರು ವತ್ಸರದ ಕಿಣ್ಣಾದ ಅವಳು ಹದಿನಾರು ವತ್ಸರದ ಕಿಣ್ಣಾದ ಅವಳು ಮುದವಿಲ್ಲದ ಶೃಂಗಾರವಾಗಿ ಮತ್ತವಳು ಶೃಂಗಾರವಾಗಿ ಮತ್ತವಳು ಭೂಗೋಲನುರು ಪಟ್ಟದಾನೆಯದಲಿ ಭೂಗೋಲನುರು ಪಟ್ಟದಾನೆ 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 ಪಟ್ಟದಾನೆಯದಲಿ ರಾಘವನ ಬಳಿಗೆ ನಡೆತಂದಳು ಒಲವಿನಲಿ ರಾಘವನ ಬಳಿಗೆ ನಡೆತಂದಳು ಲವಿನಲಿ ಕಂದಳವಿನಲಿ ನಮಸ್ಕಾರ ಸ್ವಾಮಿ. ನಮಸ್ಕಾರ. ನಿಮಗೆ ಒಂದು ಪ್ರೀತಿಯಿಂದ ನಮಸ್ಕಾರ ಕೊಟ್ಟರು ಪ್ರತಿಯಾಗಿ ಸಂತೋಷದಿಂದ ನಮಸ್ಕರಿಸಲಿಕ್ಕೆ ನಿಮಗಾಗುವುದಿಲ್ಲ. ನಮಸ್ಕರಿಸಿದ್ರೆ ಎಂತದ್ದು? ನಮಸ್ಕಾರ ಕೊಟ್ರೆ ನಮಸ್ಕಾರ ಕೊಡುವುದಿಲ್ಲ ನೀವು. ಅದನ್ನು ಬಿಟ್ಟು ಬೇರೆ ಏನಾದ್ರೂ ಕೇಳಿದ್ರೆ ಕೊಡ್ತೀರಾ ನೀವು? ಇಲ್ಲ. ನನ್ನ ಪರಿಚಯ ಆಯ್ತಾ? ನಾನು ಅವಳಲ್ವಾ? ಇವಳು
ಹೌದು, ಅವಳು ಇವಳು ಅಂತ ಹೇಳಿ ತುಂಬಾ ಜನ ಪರಿಚಯ ಇರುವಾಗ ನಿಮ್ಗೆ ಯಾರಂತ ಗೊತ್ತಾಗುದಿಲ್ಲ ನೋಡಿ. ಸಮಸ್ಯೆ ಅದಿರ್ಲಿ, ನಾನಲ್ವಾ ಯಾರ ಜೊತೆ ಇಲ್ಲಿ ಮಾತನಾಡುತ್ತಾ ಕಾಲವನ್ನು ಕಳೆದವರು ನೀವು? ಅದು ನಮ್ಮವಳೆ ಅಲ್ವಾ ಶೂರ್ಪನಖಿ? ಯಾರು ನಿಮ್ಮವಳು? ಅಯ್ಯಪ್ಪ ದೇವ್ರೆ, ಅವಳೇ ನಾನಲ್ವಾ ಸ್ವಾಮಿ? ಹಾ ಹೌದಾ? ಈ ರೀತಿ ಆದ್ಮೇಲೆ ನಾನು ಯಾರಿಗೂ ಪರಿಚಯ ಸಿಗುವುದಿಲ್ಲ ಅಂತ ಗುರುತಿಗಾಗಿ ಒಂದನ್ನಿರಿಸಿಕೊಂಡಿದ್ದೇನೆ. ಇಲ್ಲಿ ನೋಡಿ, ನಕ್ಕ. ಹಾ, ನನ್ನನ್ನು ನೋಡಿದ್ರೆ ನಿಮ್ಗೆ ಹೊಟ್ಟೆ ಕಿಚ್ಚಲ್ವಾ? ಯಾಕಂತೇಳಿ ನಿಮ್ಮ ವರ್ಗಕ್ಕೆ ಸೇರಿದವರು ಎಲ್ಲರೂ ಹಾಗೆ. ಯಾಕೆ ನೀವಿದ್ದ ಹಾಗೆ ಇರುವುದು, ಇಲ್ಲಿಯೂ ಹೀಗೆ, ಇಲ್ಲಿ ಆಚೆ ಹೋದ ಮೇಲೂ ಹಾಗೆ. ನಾವು ಮಾತ್ರ ಹಾಗಲ್ಲ, ಅನಿಮಾದಿ ಅಷ್ಟಸಿದ್ಧಿಯನ್ನು ಬಲ್ಲವರು ನಾವು. ಯಾವ ಕಾಲದಲ್ಲಿಯೂ ಯಾವ ರೂಪವನ್ನು ತಾಳುವಂತ ಸಾಮರ್ಥ್ಯ ನಮ್ಮಲ್ಲಿದೆ. ಹಾಗಾಗಿ ಈ ರೂಪವನ್ನು ತಾಳಿದೆ. 16 ವರ್ಷದ ಹೆಣ್ಣಾದಳವಳು. ಅದ್ಯಾಕೆ 16? ಯಾಕೆ ಒಂದು 25 ಆಗ್ಬಹುದಲ್ಲ, 35 ಆಗಬಹುದಲ್ಲ. ಈ 16 ವಯಸ್ಸು ಯಾಕೆ? ಹದಿಹರೆಯದ ವಯಸ್ಸು. ಷೋಡಶ ವರುಷ ಭರಿತಳಾದಾಗ ಎಂತ ಕುರೂಪಿ ಹೆಣ್ಣಾದ್ರೂ ಸುಂದರಿಯಾಗಿ ಕಾಣ್ತಾಳಂತೆ. ಎಲ್ಲಿವರೆಗಂತ ಹೇಳಿದ್ರೆ ಪ್ರಾಯದ ಕಾಲದಲ್ಲಿ ಕತ್ತೆ ಸಹ ಚಂದ ಕಾಣ್ತದಂತೆ. ಹೌದು. ಹಾಗಾಗಿ 16 ವರ್ಷದ ಹೆಣ್ಣಾದೆ. ವನಪು ವಯ್ಯಾರ ಇದೆಲ್ಲ ಮೈಗೂಡಿಸಿಕೊಂಡಿದ್ದೇನೆ. ಕಷ್ಟ ಆಗುವುದು ಒಂದೇ ಸ್ವಾಮಿ ನಮ್ಗೆ. ಹೆಣ್ಣಾಗ್ಲಿಕ್ಕೆ ಏನ್ ತೊಂದರೆ ಆಗುವುದಿಲ್ಲ, ಸ್ವರದೊಂದೇ ಸಮಸ್ಯೆ ಆಗುವುದು. ಯಾಕಂದ್ರೆ ನಾವು ಬರುವಾಗ್ಲೇ ಬೊಬ್ಬೆ ಹಾಕೊಂಡೇ ಬರುವುದು. ನಾವು ಪ್ರವೇಶ ಮಾಡ್ಬೇಕಾದ್ರೆ ಬೊಬ್ಬೆ ಹಾಕದೆ ಬರುವುದೇ ಇಲ್ಲ. ಹಾಗಾಗಿ ಈಗ ಸ್ವಲ್ಪ ಅಲ್ಲಿದಲ್ಲಿ ಉಂಟಲ್ಲ, ಹೇಗೆ ಆಗ್ಬಹುದಾ? ನಿಮಗಾಗಿದ್ರೆ ಇದು ಯಾಕೆ ಅದೇ ಸಾಕಾಗ್ತಿತ್ತು. ನಿಮಗಲ್ಲ ಸ್ವಾಮಿ. ಓ ಅಲ್ಲಿ ನೋಡಿ, ಒಬ್ಬ ಕುಳಿತಿದ್ದಾನಲ್ಲ ರಾಘವ, ಅವನನ್ನು ನೋಡಬೇಕು. ನನ್ನ ಮನದ ಆಸೆಯನ್ನು ಹೋಗಿ ಅವನಲ್ಲಿ ಹೇಳಿಕೊಳ್ಬೇಕು. ನಿಮ್ಮಲ್ಲಿ ಮಾತನಾಡುತ್ತಾ ಉಳಿದ್ರೆ ಅವ ಅಲ್ಲಿಂದಲ್ಲೇ ಆಚೆ ಹೋದ್ರು ಹೋದ. ಮತ್ತೆ ಯೋಚನೆ